ನಾವು ಈಗ ಪ್ರಚಾರ ಮಾಡ್ತಾ ಇದ್ದೀವಿ, ಮಹಿಳೆಯರಿಗೆ ಅವರ ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದನ್ನ ಎಷ್ಟೋ ಬಹುಮಟ್ಟಿಗೆ ಅಲ್ಲ, ಸ್ವಲ್ಪ ಮಟ್ಟಿಗಾದ್ರೂ ಅದು ಕಾರ್ಯರೂಪಕ್ಕೂ ಕೂಡ ಬಂದಿದೆ. ಆದ್ರೆ ನಮಗೆ ನಾವು ಈಗ ಆ ರೀತಿ ಅನ್ಕೊಂಡು ವಿದೇಶಿಯರ ಪ್ರಭಾವದಿಂದ, ಅಂದ್ರೆ ಸುಮಾರು 19ನೇ ಶತಮಾನದಲ್ಲಿ ನಾವು ಇಬ್ಸನ್ ಅನ್ನುವಂತಹ ಒಬ್ಬ ನಾಟಕಕಾರನನ್ನ ನೋಡ್ತೀವಿ. ಆತ ಹೆನ್ರಿ ಜೊಹಾನ್ ಇಬ್ಸನ್ ಅನ್ನುವಂಥವ್ರು. ಅವರು ಎ ಡಾಲ್ಸ್ ಹೌಸ್ ಅನ್ನೋ ನಾಟಕನ ಬರೆದಾಗ ಅದು 1879ರಲ್ಲಿ ಪ್ರಕಟ ಆಯಿತು. ಆ ಡಾಲ್ಸ್ ಹೌಸ್ ಅನ್ನುವಂಥ ನಾಟಕದ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಆ ಮನೆಯ ಒಡತಿಗೆ ಅನ್ಸುತ್ತೆ ಶೋಕೇಸಲ್ಲಿರೋ ಗೊಂಬೆ ತರ ತನ್ನ ಜೀವನ, ತನಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಅಂತ ಅನ್ಸಿದಾಗ ಆ ನೋರಾ ಅನ್ನುವಂಥವಳು ಆ ಮನೆಯ ಬಾಗಿಲನ್ನ ಹಾಕೊಂಡು ಹೊರಗಡೆ ಅವಳು ಹೋಗಿದ್ದು, ಅಂದ್ರೆ ತನ್ನ ಒಂದು ಅಸ್ಮಿತೆಗೋಸ್ಕರ ಅವಳ ಹೋರಾಟ, ಅದು ಆ ಬಾಗಿಲಿನ ಶಬ್ದ ಇಡೀ ಯುರೋಪಿನಲ್ಲಿ ಪ್ರತಿಧ್ವನಿಸ್ತು ಅಂತ ಅಲಂಕಾರಿಕವಾಗಿ ಹೇಳ್ತಾರೆ. ಅಂದ್ರೆ ಒಟ್ಟಿನ ಸಾರಾಂಶ ಏನು ಅಂದ್ರೆ, ವಿದೇಶದಲ್ಲಿ ಮಹಿಳಾ ಜಾಗೃತಿ ಪ್ರಾರಂಭ ಆಯ್ತು, ಆಮೇಲೆ ಇಲ್ಲಿ ಫೆಮಿನಿಸಮ್ ಅಂತ ಇಡೀ ಪ್ರಪಂಚದಲ್ಲಾಯ್ತು. ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಕೂಡ ಆಗ್ಲೇ ನಮ್ಗೆ ಸ್ತ್ರೀವಾದ ಅನ್ನೋದು ಬಂದು ತುಂಬಾ ಸಾಹಿತ್ಯ ರಚನೆ ಆಗಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಅವರಿದ್ದಾರೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಆದ್ರೆ ನಾವು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನ ನೋಡಿದ್ರೆ 900 ವರ್ಷಗಳ ಹಿಂದೆನೆ ಈ ವಚನ ಚಳುವಳಿ, ಇದನ್ನ ನಾವು ಸಮಾಜೋ ಧಾರ್ಮಿಕ ಚಳುವಳಿ ಅಂತ ನಾವು ಗುರುತಿಸ್ಬೋದು. ಈ ವಚನ ಚಳುವಳಿ ಆಗ್ಲೇನೆ ಆ ವಚನಕಾರರು ಜಾತಿ, ಮತ, ಲಿಂಗ ಯಾವುದೇ ಭೇದ ಇಲ್ಲದೆ ಶಿವಭಕ್ತಿಯ ಅಡಿಪಾಯ, ಅದರ ಮೇಲೆ ಕೆಲವು ಮೌಲ್ಯಗಳನ್ನ ಕಟ್ಕೊಂಡು ಅವರು ಬಹಳ ಮಾನವೀಯತೆಯ ಒಂದು ಸೌಧವನ್ನ ಕಟ್ಟಿದ್ದಾರೆ. ಅದರಲ್ಲಿ ನಮಗೆ ಎಲ್ರಿಗೂ ಅಕ್ಕ ಮಹಾದೇವಿಯ ಹೆಸರು ತುಂಬಾ ಚಿರಪರಿಚಿತ. ಆಕೆಯ ಆಲೋಚನೆಗಳಷ್ಟೇ ಅಲ್ಲ, ಆಕೆಯ ಒಂದು ಸಾಹಿತ್ಯಕ ನಿರೂಪಣೆ, ಅದನ್ನೆಲ್ಲ ನಾವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅಕ್ಕ ಮಹಾದೇವಿಯ ವಚನಗಳನ್ನ ನೆನಪು ಮಾಡ್ಕೋತೀವಿ. ಆದ್ರೆ ಅದ್ರ ಜೊತೆನಲ್ಲಿ ಇನ್ನೂ ಕೆಲವು ಮಹಿಳೆಯರು ವಚನಗಳನ್ನ, ತಮ್ಮ ಅನುಭವಗಳನ್ನ ಅವರು ವಚನಗಳ ರೂಪದಲ್ಲಿ ಹೇಳಿದ್ರು ಅನ್ನುವಂಥದ್ದು ನಮ್ಗೆ ಗೊತ್ತು. ಆದ್ರೆ ಅದು ಹೆಚ್ಚು ಬೆಳಕಿಗೆ ಬಂದಿರಲಿಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ಸುಮಾರು 32 ವಚನಕಾರ್ತಿಯರ, ಅದು ಸಂಖ್ಯೆನಲ್ಲಿ ಒಂದೇ ಒಂದು ವಚನ ಇದ್ರೂ ಕೂಡ ಅವರನ್ನು ನಾವು ಸಂಖ್ಯೆ ಮುಖ್ಯ ಅಲ್ಲ, ವಚನಕಾರ್ತಿ ಅಂತಾನೆ ಗುರುತಿಸ್ಬೇಕಾಗತ್ತೆ. 32 ವಚನಕಾರ್ತಿಯರ ವಚನಗಳು ಲಭ್ಯವಾಗಿವೆ ಅಂತ ನನಗೆ ಗೊತ್ತಿರೋ ಅಂತ ವಿಷಯ. ತಮಗೆ ಇನ್ನೂ ಗೊತ್ತಿದ್ರೆ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಈ 32 ಜನರಲ್ಲಿ ಶಂಭು ಜಕ್ಕೇಶ್ವರ ಅನ್ನುವಂತಹ ಅಂಕಿತದಲ್ಲಿ ವಚನಗಳನ್ನ ಬರೆದಂತಹ ಸತ್ಯಕ್ಕನು ಒಬ್ರು. ಅವರು ಈ ವಚನ, ನಾನು ಆಗ್ಲೇ ಹೇಳಿದಾಗೆ ವಚನಕಾರರು ಕೆಲವು ನಿಯಮಗಳನ್ನ ಇಟ್ಕೊಂಡಿದ್ದಾರೆ. ಅದೇನು ಅಂತಂದ್ರೆ ಇಷ್ಟಲಿಂಗ ಧಾರಣೆ, ಶಿವನೊಬ್ಬನೇ ದೈವ ಅನ್ನುವಂತಹ ನಿಷ್ಠೆ, ನುಡಿದಂತೆ ನಡೆಯುವುದು, ಯಾವುದೇ ಕೀಳರಿಮೆ ಇಲ್ಲದೆ ಕಾಯವನ್ನ ದಂಡಿಸಿ ಕೆಲಸವನ್ನ ಮಾಡೋದು, ಅದು ಕಾಯಕ ಅನ್ನೋ ಹೆಸರಿನಲ್ಲಿ ಜನಪ್ರಿಯ ಆಗಿದೆ. ಅಷ್ಟೇ ಅಲ್ಲ, ಯಾವುದು ಆ ದಿನದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸ್ವೀಕರಿಸಬೇಕು, ಅತಿಯಾದ ದ್ರವ್ಯ ಲೋಭ ಇರಬಾರದು ಅನ್ನುವಂಥದ್ದು. ಮತ್ತು ಗುರು ಲಿಂಗ ಜಂಗಮಕ್ಕೆ ನಿಷ್ಠೆಯಿಂದ ಇರೋದು, ಷಟ್ಸ್ಥಲ, ಅಷ್ಟಾವರಣ, ದಾಸೋಹ, ಇವುಗಳಿಗೆಲ್ಲ ಆ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನ ನಡೆಸೋದು ಅಂತ ಹೇಳಿ. ಇದೆಲ್ಲ ತಮಗೆ ನಾನು ಆಗ್ಲೇ ಹೇಳಿದಾಗೆ ತಾವು ಅದನ್ನ ಎಲ್ಲ ನಿಯಮಗಳನ್ನ ಪಾಲಿಸ್ತಾ ಇದ್ದೀರಾ, ತಮ್ಗೆಲ್ಲ ಗೊತ್ತಿದೆ. ಆದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಈ ಎಲ್ಲ ಅಂಶಗಳು ಸತ್ಯಕ್ಕನ ವಚನಗಳಲ್ಲೂ ಕೂಡ ಇದೆ, ಮತ್ತು ಆಕೆಯ ಜೀವನ ಕ್ರಮ ಅದೇ ರೀತಿ ಇತ್ತು ಅಂತ ನಾವು ಊಹೆ ಮಾಡ್ಬೋದು. ವಚನಗಳ ಸಂಖ್ಯೆ ಕಡಿಮೆ ಇದೆ, ಅದು ಸಿಕ್ಕಿರೋದು ಕೇವಲ 27 ವಚನಗಳು ಮಾತ್ರ. ಆದ್ರೆ ಅವರ ಒಂದು ಆಲೋಚನೆ ಸ್ವಲ್ಪದ್ರಲ್ಲೇ, ನಾವು ಹೇಳ್ತೀವಲ್ವಾ, ಅನ್ನ ಆಗಿದೆಯಾ ಇಲ್ವಾ ಅನ್ನಕ್ಕೆ ಒಂದು ಅಗಳು ಪರೀಕ್ಷೆ ಮಾಡಿದ್ರೆ ಸಾಕು ಅಂತ ಹೇಳ್ತೀವಲ್ವಾ, ಆ ರೀತಿ ಸಂಖ್ಯೆ ಮುಖ್ಯ ಅಲ್ಲ, ಅದರಲ್ಲಿರುವಂತಹ ತತ್ವಗಳು ಬಹಳ ಮುಖ್ಯ ಅಂತ ನಾವು ನೋಡ್ಬೋದು. ಆಕೆಯ ಕಾಯಕ ಅಂದ್ರೆ ಏನಪ್ಪಾ, ಅದು ಪಾಪ ಸ್ವಚ್ಛತೆಯನ್ನ ಮಾಡೋದಲ್ವಾ, ಹೊರಗಡೆ ಸ್ವಚ್ಛತೆಯನ್ನ, ರಸ್ತೆ ಕಸ ಗುಡಿಸೋದು ಅಂತದ್ದು. ಅಂತಹ ಒಂದು ಕೆಲಸ
ತುಂಬಾ ಕಷ್ಟ. ಯಾಕಂದ್ರೆ ಅದು ದೈಹಿಕವಾಗಿ ಅದು ಒಂಥರ ವಾತಾವರಣ ಕಲುಷಿತವಾಗಿರತ್ತೆ, ಮತ್ತು ಆ ಗಾಳಿ ಕೂಡ ಸ್ವಚ್ಛವಾಗಿರೋದಿಲ್ಲ. ಈ ಕೆಲಸ ಎಲ್ಲ ಮಾಡೋದು ತುಂಬಾ ಕಷ್ಟ. ಈಗಲೂ ಕೂಡ ಪೌರ ಕಾರ್ಮಿಕರ ಜೀವನ ತುಂಬಾ ದಾರುಣವಾಗಿದೆ. ಅವರ ಕೆಲಸ ಕಷ್ಟ. ಬೆಳಗಿನ ಜಾವನೇ ಪ್ರಾರಂಭ ಮಾಡ್ತಾರೆ, ಯಾಕಂದ್ರೆ ಆಮೇಲೆ ರಸ್ತೆಗಳನ್ನ ಗುಡಿಸೋದು ಕಷ್ಟ ಆಗ್ಬಿಡತ್ತೆ ಅಂತ ಹೇಳಿ. ಆದ್ರೆ ಅವರಿಗೆ ಬರುವಂತಹ ಒಂದು ಸಂಬಳ ಆಗಬಹುದು, ಅಥವಾ ಅವರಿಗೆ ಸಿಗುವಂತಹ ಒಂದು ಜೀವನ ಮಟ್ಟ ಇದೆಯಲ್ಲ, ಜೀವನ ಶೈಲಿ, ಅದು ಈಗಲೂ ಕೂಡ ತುಂಬಾ ದಾರುಣವಾಗಿದೆ. ಇದನ್ನ ನಾವು ದಲಿತ ಸಾಹಿತ್ಯದಲ್ಲಿ ತುಂಬಾ ಇದರ ಬಗ್ಗೆ ತುಂಬಾ ಬರವಣಿಗೆ ಬಂದಿದೆ. ನಮ್ಮ ದಲಿತ ಲೇಖಕರು ಲೇಖಕಿಯರು ಅವರ ಜೀವನಗಳನ್ನ ಅನೇಕ ರೀತಿಗಳಲ್ಲಿ ಬರವಣಿಗೆಗೆ ಇಳಿಸಿದ್ದಾರೆ. ಅದರಲ್ಲಿ ಒಬ್ಬರು ದು ಸರಸ್ವತಿ ಅನ್ನೋ ಒಬ್ರು ಲೇಖಕಿ ಬರ್ತಾರೆ. ಅವರು ಬರ್ದಿರೋಂತಹ ಕತೆ ಹೆಸರು ನಾನು ಮರ್ತೋಗಿದ್ದೀನಿ. ಅವರು ಆ ಕಥೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಕಥಾ ನಾಯಕಿ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಅವರು ಈಗ ಬೆಳಗಿನ ಜಾವ ಅಂದ್ರೆ ಅಷ್ಟು ಬೆಳಕಾಗಿರೋದಿಲ್ಲ. ಆಮೇಲೆ ರಸ್ತೆನಲ್ಲಿ ಕೆಲವು ಕಡೆ ಹಳ್ಳಗಳಿರತ್ತೆ, ಆ ಒಳಗಡೆ ಎಲ್ಲಾನು ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ಬೇಕು. ಆವಾಗ ಅಲ್ಲಿ ಏನಿರುತ್ತೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಒಂದ್ಸಲ ಒಂದು ಸತ್ತೋಗಿರುವಂತಹ ಪ್ರಾಣಿ, ಅದು ಯಾವುದು ಅನ್ನೋದು ಮರ್ತೋಗಿದೆ, ಅದು ಕೈಗೆ ತಗ್ಲತ್ತೆ. ಆದ್ರೆ ಅದನ್ನು ತೆಗೆದು ಅವರು ಸ್ವಚ್ಛ ಮಾಡಲೇಬೇಕು. ಆ ದಿನ ಎಲ್ಲ ಅವರಿಗೆ ಮನಸ್ಸಿಗೆ ತುಂಬಾ ನೋವಾಗತ್ತೆ, ಪ್ರಾಣಿ ಸತ್ತು ಹೋಗಿದೆ ಅಂತ ಹೇಳಿ. ಆಮೇಲೆ ಅವರು ಮನೆಗೆ ಬಂದು ಅವರು ಊಟ ಕೂಡ ಮಾಡೋದಿಲ್ಲ. ಅವರು ಮಾನಸಿಕವಾಗಿ ಎಷ್ಟು ನೋವನ್ನ ಮಾಡ್ಕೋತಾರೆ ಅನ್ನೋದನ್ನ ಆ ಲೇಖಕಿ ಅವರ ಒಂದು ಸಣ್ಣ ಕಥೆಯಲ್ಲಿ ತುಂಬಾ ಹೃದಯ ಸ್ಪರ್ಶಿಯಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ದಲಿತರು ಸ್ವಚ್ಛತಾ ಕಾರ್ಯದಲ್ಲಿ ಕಟ್ಟಡಗಳನ್ನ ಕಟ್ಟೋ ಅಂಥದ್ರಲ್ಲಿ ಕಟ್ಟಡಗಳನ್ನ ಕಟ್ಟೋವರೆಗೆ ಅವ್ರು ಬೇಕು, ದೇವಸ್ಥಾನ ನಿರ್ಮಾಣ ಮಾಡೋವರೆಗೆ ಅವ್ರು ಬೇಕು. ಆಮೇಲೆ ದೇವರ ಪ್ರತಿಷ್ಠಾಪನೆ ಆದ್ಮೇಲೆ ಅವರಿಗೆ ಒಳಗಡೆ ಕೂಡ ಬಿಡೋದಿಲ್ಲ. ಅದನ್ನ ನಾವು ಕುವೆಂಪು ಅವರ ಜಲಗಾರ ಅನ್ನುವಂತಹ ಒಂದು ನಾಟಕದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಅವರು ಮಾಡೋದನ್ನ ನಾವು ನೋಡ್ತೀವಿ. ಅದರ ಮುಖ್ಯ ಸಾರಾಂಶ ಅಂದ್ರೆ, ಕಸ ಗುಡಿಸುವಂತಹ ಒಬ್ಬ ವ್ಯಕ್ತಿ ಶಿವನ ದೇವಾಲಯದಲ್ಲಿ ಒಂದು ಪೂಜೆ, ವಿಶೇಷವಾದ ಪೂಜೆ ನಡೀತಾ ಇರತ್ತೆ. ಒಂದು ಜಾತ್ರೆ ತರ ಇರತ್ತೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬಂದು ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಮಾತ್ರ ಒಳಗಡೆ ಪ್ರವೇಶ ಇಲ್ಲ. ಅದರಿಂದ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡು ಬಂದವ್ರನ್ನೆಲ್ಲ ನಿಮ್ಗೆ ಶಿವನ ದರ್ಶನ ಆಯ್ತಾ ಅಂತ ಕೇಳ್ತಾರೆ. ಆದ್ರೆ ಒಳಗಡೆ ಹೋಗಿ ಬಂದವರು ಅದನ್ನಷ್ಟು ಗಂಭೀರವಾಗಿ ತಗೊಳ್ಳೋದಿಲ್ಲ. ದರ್ಶನ ಆಯ್ತು, ಸಾಂಪ್ರದಾಯಿಕವಾಗಿ ಏನು ಪ್ರಸಾದ ತಗೊಂಡ್ರು ಬಂದ್ರು ಅಷ್ಟೇ ಇರುತ್ತೆ. ಆದ್ರೆ ಈ ಹೊರಗಡೆ ಇರೋಂಥ ವ್ಯಕ್ತಿಗೆ ಮನಸ್ಸೆಲ್ಲ ಅಲ್ಲಿ, ದೇಹ ಇಲ್ಲಿ, ಆ ಥರ ಇರುತ್ತೆ. ಅದಕ್ಕೆ ಕುವೆಂಪು ಅವರು ಅದನ್ನ ನಾಟಕವನ್ನ ಹೇಗೆ ಮುಕ್ತಾಯ ಮಾಡ್ತಾರೆ ಅಂತಂದ್ರೆ, ಶಿವನೇ ಪ್ರತ್ಯಕ್ಷ ಆಗಿ ಅವನಿಗೆ ಆ ಮನುಷ್ಯನಿಗೆ ಸಮಾಧಾನ ಮಾಡಿ, ನಾನು ಎಲ್ಲಾ ಕಡೆ ಇದ್ದೀನಿ, ಬರೀ ದೇವಾಲಯದ ಒಳಗೆ ಮಾತ್ರ ಅಲ್ಲ, ನೋಡು ನಾನು ನಿನ್ನಲ್ಲೂ ಇದ್ದೀನಿ, ನೀನ್ ಪ್ರತಿದಿನ ಗುಡಿಸೋಂತಹ ಕಸದಲ್ಲೂ ಇದ್ದೀನಿ ಅನ್ನೋ ಅಂತಹ ಒಂದು ಜ್ಞಾನವನ್ನ ಅವ್ರಿಗೆ ಕೊಡ್ತಾರೆ ಅನ್ನೋ ರೀತಿನಲ್ಲಿ ಕುವೆಂಪು ಅವರು ಅದನ್ನ ಮುಕ್ತಾಯ ಮಾಡ್ತಾರೆ. ಅಂದ್ರೆ ನೊಂದಿರುವ ಮನಸ್ಸುಗಳು ನಮ್ಮ ಸಮಾಜ ಅನೇಕ ರೀತಿಗಳಲ್ಲಿ ಶೋಷಣೆ ಮಾಡಿದೆ ಅನ್ನೋದು ನಮಗ್ ಗೊತ್ತು. ಈಗಲೂ ಎಲ್ಲೆಲ್ಲೋ ನಡೀತಾನೂ ಇರತ್ತೆ ಅದು. ಅಂತ ಸಂದರ್ಭದಲ್ಲಿ ಸಾಹಿತಿಗಳು ಮತ್ತೆ ದಾರ್ಶನಿಕರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ, ಎಲ್ಲ ಮನುಷ್ಯರು ಒಂದೇ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ, ಅದನ್ನ ಜಾರಿಗೆ ತರಬೇಕಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ವಚನಕಾರರು ಕೂಡ ಅದನ್ನೇ ಮಾಡಿದ್ರು. ಅದನ್ನ ಆದ್ರೆ ಸತ್ಯಕ್ಕನ ಒಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಆಕೆ ತನ್ನ ವೈಯಕ್ತಿಕ ನೋವನ್ನ ಹೇಳ್ಕೊಳ್ಳಲ್ಲ. ಅವರ ವಚನಗಳಲ್ಲೆಲ್ಲೂ ಕಾಯಕದಲ್ಲಿ ತಾನು ಅನುಭವಿಸಿದಂತಹ ಅವಮಾನ ಆಗ್ಬೋದು ಅಥವಾ ಕಷ್ಟ ಆಗ್ಬೋದು, ಅದನ್ನೆಲ್ಲ ಆಕೆ ಏನು ಹೇಳ್ಕೊಳ್ಳೋದಿಲ್ಲ. ಸಂಪೂರ್ಣವಾಗಿ ಭಕ್ತಿ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಬೇರೆ ಬೇರೆ ವಿಷಯಗಳು, ಭ್ರಷ್ಟಾಚಾರ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆದ್ರೆ ವೈಯಕ್ತಿಕವಾಗಿ ಆಕೆ ಏನು ಹೇಳೋದಿಲ್ಲ. ಮತ್ತು ಲೌಕಿಕ ಜೀವನ, ತನ್ನ ಜೀವನ ಹೇಗಿತ್ತು, ತಾನೇನು ಕಷ್ಟಗಳನ್ನ ಅನುಭವಿಸ್ದೆ ಅಂತದನ್ನೆಲ್ಲ ಆಕೆ ಏನು ಹೇಳಲ್ಲ. ಇದು ಒಂದು ಹಿನ್ನೆಲೆ ಆಯಿತು. ಈಗ ನಾವು ಆಕೆಯ ವಚನಗಳ ವಸ್ತುವಿಗೆ ಅನುಗುಣವಾಗಿ ಆಕೆ ಯಾವ್ಯಾವ ವಸ್ತುಗಳನ್ನ ಕುರಿತು ಹೇಳ್ತಾರೆ ವಚನಗಳು ಅನ್ನೋದನ್ನ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಏಕದೇವೋಪಾಸನೆ ಅಥವಾ ಶಿವನಲ್ಲಿ ನಿಷ್ಠೆಯಿಂದ ಇರೋದು. ಈ ನಿಷ್ಠೆ ಅನ್ನುವ ಪದ
ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಅದು ಆಸಕ್ತಿ ಅನ್ನೋದು ಬೇರೆ, ಅಥವಾ ನಾವು ಪ್ರೀತಿ ಅನ್ನೋದು ಬೇರೆ, ಅವು ಬದಲಾವಣೆ ಆಗ್ತಾ ಇರತ್ತೆ. ಆದ್ರೆ ನಿಷ್ಠೆ ಅಂದ್ರೆ ಏನಪ್ಪಾ ಅಂದ್ರೆ, ಏನೇ ಆದ್ರೂನು, ಅಂದ್ರೆ ನಮ್ಗೆ ಎಷ್ಟೇ ಕಷ್ಟಗಳು ದೈಹಿಕವಾಗಿ ಬರ್ಬೋದು, ಮಾನಸಿಕವಾಗಿ ಬರ್ಬೋದು, ಲೌಕಿಕವಾಗಿ ಅನೇಕ ಕಷ್ಟಗಳು ಬರ್ಬೋದು, ಆದ್ರೆ ನಾವು ಒಪ್ಪಿರುವಂತಹ ಮೌಲ್ಯವನ್ನ ಬಿಡಬಾರ್ದು ಅನ್ನೋವಂಥದ್ದು. ಇವರು ಎಲ್ಲ ವಚನಕಾರರ ತರನೇ ಶಿವನೊಬ್ಬನೇ ದೈವ ಅನ್ನುವಂತಹ ನಿಷ್ಠೆಯನ್ನ ಪಡೆದಿದ್ರು. ಹರಿಹರ ಕೂಡ ನನ್ನ ನಾಲಿಗೆಯನ್ನ ಶಿವನಿಗೆ ಮಾರಿದಿನಿ ಅಂತ ಹೇಳ್ತಾರೆ. ಇಂತಹ ಶಿವನನ್ನ ಯಾವ ರೀತಿ ಇವರು ಆರಾಧಿಸ್ತಾರೆ ಅನ್ನೋದು ಮುಖ್ಯ. ಮೊಟ್ಟ ಮೊದಲನೇದಾಗಿ ಅವರು ಎಲ್ಲ ಬಹುಮಟ್ಟಿಗೆ ನಾವೆಲ್ಲರೂ ಮಾಡೋ ಹಾಗೆ ಶಿವನನ್ನ ಸದ್ಗುಣ, ಒಬ್ಬ ಏನು ಸಗುಣ ರೂಪದಲ್ಲಿ, ಸಗುಣ ಮೂರ್ತಿಯ ರೂಪದಲ್ಲಿ ಅವರು ಆರಾಧಿಸ್ತಾರೆ. ಮತ್ತು ಬೇರೆ ದೈವಗಳ ಜೊತೆ ಅವರು, ನಮ್ಗೆ ಯಾರಾದ್ರೂ ಇಷ್ಟ ಇದ್ರೆ ನಾವು ನಮ್ಗೆ ತುಂಬಾ ಅವರು ವಿಶೇಷವಾದವರು ಅಂತ ಅನ್ಸುತ್ತಲ್ವಾ. ಈಗ ನಮ್ಮ ಮಕ್ಕಳು ಅಂದ್ರೆ ಬಹಳ ವಿಶೇಷ ಅಂತ, ಎಲ್ಲಾ ಮಕ್ಕಳ ತರನೇ ಅವ್ರು ಇರ್ತಾರೆ, ಆದ್ರೆ ನಮಗೆ ಪ್ರೀತಿ ಜಾಸ್ತಿ ಇರುತ್ತಲ್ವಾ. ಆ ರೀತಿ ಶಿವನ ಬಗ್ಗೆ ಇವರಿಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ, ಅವರು ಒಂದು ವಚನದಲ್ಲಿ ಹೇಳ್ತಾರೆ, ತಲೆಯ ಮೇಲೆ ತಲೆಯುಂಟೆ, ಹಣೆಯಲ್ಲಿ ಕಣ್ಣುಂಟೆ, ಗಳದಲ್ಲಿ ವಿಷವುಂಟೆ, ದೇವರೆಂಬವರಿಗೆ ಎಂಟೊಡಲುಂಟೆ, ತಂದೆ ಇಲ್ಲದವರುಂಟೆ, ತಾಯಿ ಇಲ್ಲದವರುಂಟೆ, ಎಲವೋ ನಿನ್ನ ಹಣೆಯಲ್ಲಿ ನೇಸರು ಮೂಡದೆ, ಶಂಭು ಜಕ್ಕೇಶ್ವರನಲ್ಲದೆ ಉಳಿದ ದೈವಗಳಿಗುಂಟೆ ಅಂತ ಹೇಳಿ ಶಿವನ ಒಂದು ಸಗುಣ ರೂಪವನ್ನ ವರ್ಣನೆ ಮಾಡಿದಂತೆನೂ ಆಯ್ತು. ಆಮೇಲೆ ಉಳಿದ ದೈವಗಳಿಗುಂಟೆ ಅಂತ ಹೇಳುವಾಗ ಶಿವನ ಅನನ್ಯತೆಯನ್ನು ಕೂಡ ಆಕೆ ಹೆಮ್ಮೆಯಿಂದ ಹೇಳ್ತಾರೆ. ಜಗದೊಳಗೆ ಒಬ್ಬನೇ ಗಂಡ ಅಂತ ಶಿವನನ್ನ ಆರಾಧಿಸ್ತಾರೆ. ಆದ್ರೆ ಆಕೆಯ ಜ್ಞಾನ ಅಷ್ಟಕ್ಕೆ ಸೀಮಿತ ಅಲ್ಲ. ಅಂದ್ರೆ ಅದು ಒಂದ್ ರೀತಿ ಮೂಢನಂಬಿಕೆ ಅಲ್ಲ. ಕೇವಲ ಸಗುಣ ರೂಪದಲ್ಲಿರುವಂತವನ್ ಮಾತ್ರ ಶಿವ ಅಂತ ಅಲ್ಲ, ಶಿವನಿಗೆ ಬೇರೆ ಬೇರೆ ರೂಪಗಳಿದೆ ಅಲ್ವಾ, ಅದನ್ನ ಆಕೆ ನೋಡ್ಕೊಂಡಿದ್ದಾರೆ. ಮತ್ತೆ ದೇವರು ಅಂದ್ರೆ ಹೇಗೆ ಅನ್ನೋದನ್ನ ಅವರು ಏನ್ ಹೇಳ್ತಾರೆ ಅಂದ್ರೆ, ಹೊರಗೆ ಇದ್ದಹನೆಂದು ನಾನು ಮರೆದು ಮಾತನಾಡಿದೆ, ಅರಿಯಲೀಯದೆ ಬಂದು ಎನ್ನ ಅಂತರಂಗದಲ್ಲಿಪ್ಪನು. ನೋಡಿ, ಇದು ನಿಜವಾದ ಜ್ಞಾನ. ಅಂದ್ರೆ ಆ ದೇವರ ದೈವಿ ಶಕ್ತಿ, ಅದಕ್ಕೆ ಒಂದು ಆಕಾರ ಇಲ್ಲ, ಆದ್ರೆ ನಮ್ಮೆಲ್ಲರ ಮನಸ್ಸಿನ ಒಳಗೆ ದೇವರಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಭೇದ ಭಾವ ಬರೋದೇ ಇಲ್ಲ. ನಮ್ಮ ಕುವೆಂಪು ಅವ್ರು ಹೇಳೋ ಹಾಗೆ, ಒಂದು ಮಗು ಹುಟ್ಟಿದಾಗ ಅದು ವಿಶ್ವ ಮಾನವ, ಆಮೇಲೆ ನಾವು ಅದಕ್ಕೆ ಲಿಂಗ, ಜಾತಿ, ಧರ್ಮ ಎಲ್ಲವನ್ನು ನಾವು ಕೊಡ್ತೀವಿ ಅಷ್ಟೇ. ಆ ಥರ ಅದನ್ನ ಸತ್ಯಕ್ಕ ಹೇಗೆ ಅರ್ಥ ಮಾಡ್ಕೊಂಡಿದ್ರು, ನಮ್ಮ ಅಂತರಂಗದಲ್ಲಿ ಇದ್ದಾನೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಆತ ಕುರುಹಿಲ್ಲದ ಗಂಡ, ತನ್ನ ಅರಿದೊಡೆ ಒಲಿದನವ. ಇದನ್ನ ತನ್ನನು ಅರಿದೊಡೆ, ತನ್ನನ್ನ ತಾನು ಅರ್ಥ ಮಾಡ್ಕೊಂಡ್ರೆ ಆಗ ಶಿವನ ಒಲುಮೆ ನಮಗೆ ಆಗತ್ತೆ ಅಂತ ಹೇಳಿ, ಮನಸ್ಸಿನ ಒಳಗೆ ಇದ್ದಾನೆ ಅನ್ನುವಂತಹ ಒಂದು ಜ್ಞಾನಿಯ ದೃಷ್ಟಿಕೋನವನ್ನು ಕೂಡ ಸತ್ಯಕ್ಕ ಪಡ್ಕೊಂಡಿದ್ದಾರೆ. ಆಮೇಲೆ ಅಂದ್ರೆ ಹೀಗೆ ನಾವು ಏನ್ ತಿಳ್ಕೊತೀವಿ ಅಂದ್ರೆ, ಒಬ್ಬ ಆಕೆ ಭಕ್ತಳೂ ಹೌದು, ಜ್ಞಾನಿಯೂ ಹೌದು ಅನ್ನೋದು. ಈಗ ಶಿವನ ಜೊತೆಯಲ್ಲಿ ಆಕೆಯ ಸಂಬಂಧ ಹೇಗಿತ್ತು ಅನ್ನೋದನ್ನ ನಾವು ನೋಡ್ಬೋದು. ಶಿವನನ್ನ ಅನೇಕ ರೀತಿಗಳಲ್ಲಿ ಆಕೆ ಸ್ತುತಿ ಮಾಡ್ತಾಳೆ, ಮತ್ತೆ ಶಿವನನ್ನ ಮೆಚ್ಕೋತಾಳೆ, ನೀನೊಬ್ನೇ ದೈವ ಅಂತಾನು ಹೇಳ್ತಾಳೆ. ಇದೆಲ್ಲ ನಾವು ನೋಡಿದ್ವಿ. ಆದ್ರೆ ತನ್ನ ಜೀವನದಲ್ಲಿ ಶಿವ ಏನು ಅಂತಂದಾಗ, ಶಿವನನ್ನ ಅನುಗ್ರಹಕ್ಕಾಗಿ ಆಕೆ ದೈನ್ಯದಿಂದ ಬೇಡೋದು ಕೂಡ ಇದೆ. ಏಕೆಯನ್ನ ಭಾರದ ಭವಂಗಳಲ್ಲಿ ಭರಿಸಿದೆ, ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ, ಏಕೆನ್ನ ಭಾರದ ಸಂಸಾರದಲ್ಲಿ ಇರಿಸಿದೆ, ಏಕೆನ್ನ ಎನಗೆ ಕರುಣಿಸಲು ಒಲ್ಲದೆ ಕಾಡಿದೆ, ಏಕೆ ಹೇಳು ಎನ್ನ ಲಿಂಗವೇ ಆನು ಮಾಡಿದ ತಪ್ಪೇನು, ಸಾಕಲಾಗದೆಂದು ಅಕ್ಕೊತ್ತಿ ನೂಕಿದಡೆ ಏಕೆ ನಿಮ್ಮ ಬಿಡುವೆ ಎಂಬ ಹಕ್ಕೊತ್ತಾಯವೂ ಇದೆ. ಅಂದ್ರೆ ದೇವರಲ್ಲಿ ಬೇಡ್ಕೊತಾ ಇದ್ದಾಳೆ, ಯಾಕೆ ನನ್ನನ್ನ ಸಂಸಾರದಲ್ಲಿ ನೀನು ಬರೋ ಹಾಗೆ ಮಾಡಿದೆ, ಯಾಕೆ ನೀನು ನನ್ನ ಮೇಲೆ ಕರುಣೆಯನ್ನ ತೋರೋದಿಲ್ಲ, ಇದೆಲ್ಲ ಹೇಳಿದ್ರು ಕೂಡ ಆಮೇಲೆ
ನಮ್ಗೆ ಜಾಸ್ತಿ ಪ್ರೀತಿ ಇರೋವಾಗ ಅವ್ರ ಮೇಲೆ ನಾವು ನಮ್ಮ ಅಧಿಕಾರವನ್ನ ಚಲಾಯಿಸೋದಕ್ಕೂ ಆಗತ್ತೆ, ಜೋರು ಮಾಡೋಕ್ಕೂ ಆಗತ್ತೆ. ಹಾಗೆ ಆಕೆ ಹೇಳ್ತಾಳೆ, ನಾನು ನೀನು ನನ್ನನ್ನು ನೂಕಿದ್ರು ಕೂಡ ಸಾಕೋಕ್ಕಾಗಲ್ಲ ಅಂತ ನಾನು ಬಿಡ್ತೀನಾ ಅಂತ ಹೇಳಿ ಒಂದು ತನ್ನ ಹಕ್ಕು ಕೇಳೋದು, ಮತ್ತೆ ಶಿವನನ್ನು ನೋಡ್ಕೊಳ್ಳೋದು ಶಿವನ ಹಕ್ಕು ಅನ್ನೋ ರೀತಿಯಲ್ಲಿ. ಅಂದ್ರೆ ಒಂದು ಮಗು ತಂದೆ ತಾಯಿಯ ಜೊತೆಯಲ್ಲಿ ಇರುವ ರೀತಿಯಲ್ಲೂ ಕೂಡ ನಾವು ಇದನ್ನ ನೋಡ್ಬಹುದು. ಅಷ್ಟೇ ಅಲ್ಲ, ಆಕೆ ಅನೇಕ ಭಾವಗಳಿಂದ ಶಿವನನ್ನ ನೋಡ್ತಾಳೆ, ಬೇಡ್ಕೋತಾಳೆ. ಶರಣ ಸತಿ ಲಿಂಗಪತಿ ಭಾವದಲ್ಲೂ ಕೂಡ ಆಕೆ ನೋಡೋ ಅಂಥದ್ದುಂಟು. ಏನ್ ಹೇಳ್ತಾಳಪ್ಪ ಅಂತಂದ್ರೆ, ತಾನು ಶಿವನ ವಿರಹದಿಂದ ಬೇಯ್ತಾ ಇದ್ದಾಳೆ ಅಂತ. ಇನಿಯಂಗೆ ತವಕವಿಲ್ಲ, ಎನಗೆ ಸೈರಣೆ ಇಲ್ಲ, ಮನದ ಇಚ್ಛೆಯ ನರಿವ ಸಖಿಯರಿಲ್ಲ, ಏವೇನವ. ನೋಡಿ ಆಕೆ ಏನ್ ಹೇಳ್ತಾ ಇದ್ದಾಳೆ, ತನ್ನ ಇಷ್ಟವನ್ನ, ತನ್ನ ಕಷ್ಟವನ್ನ ಹೇಳ್ಕೊಳ್ಳೋದಿಕ್ಕೆ ಮತ್ತೊಬ್ಬ ಗೆಳತಿ ಇಲ್ಲ. ಮನುಮಥ ವೈರಿಯ ಅನುಭವದಲ್ಲಿ ಎನ್ನ ಮನ ಸಿಲುಕಿ ಬಿಡದವ, ಇನ್ನೇನ ಮಾಡುವೆನು ಎಲೆ ಕರುಣವಿಲ್ಲದ ತಾಯಿ, ದಿನಾ ವೃಥಾ ಹೋಯಿತ್ತಾಗಿ ಯೌವನ ಬೀಸರ ಓಗದ ಮುನ್ನ ಪಿನಾಕಿಯ ನೆರಹವ್ವ ಶಂಭುಜಕ್ಕೇಶ್ವರ. ಅಂದ್ರೆ ತಾನು ಶಿವನನ್ನ ವಿರಹದಿಂದ ಬೇಯ್ತಾ ಇದ್ದೀನಿ ಅಂತ ಹೇಳಿ ಶಿವನ ಗಮನ ತನ್ನ ಕಡೆಗೆ ಹರಿಯುವಂತೆ ಮಾಡಬೇಕು ಅಂತ ಹಿರಿಯ ಸ್ತ್ರೀಯೊಬ್ಬಳಲ್ಲಿ ವಿನಂತಿಸುವಂತಹ ರೀತಿ ಇದೆ. ಇಲ್ಲಿ ನಾವು ಅಕ್ಕ ಮಹಾದೇವಿಯ ವಚನಗಳ ಒಂದು ಛಾಯೆಯನ್ನು ಕೂಡ ನಾವು ನೋಡಬಹುದು. ಈ ರೀತಿ ಆಕೆ ಶಿವನನ್ನ ಸಗುಣ ರೂಪದಲ್ಲಿ, ನಿರ್ಗುಣ ರೂಪದಲ್ಲಿ, ತನ್ನಲ್ಲೇ ತಾನು ಶಿವತತ್ವ ಇದೆ, ಆ ದೈವಿ ತತ್ವ ತನ್ನಲ್ಲಿ ಅಡಗಿದೆ ಅನ್ನುವಂತಹ ರೂಪದಲ್ಲಿ ಆಕೆ ಅವರನ್ನ ನೋಡ್ತಾರೆ, ಶಿವನ ಆರಾಧನೆ ಮಾಡ್ತಾರೆ ಅನ್ನುವಂಥದ್ದು ಆಕೆಯ ವ್ಯಕ್ತಿತ್ವವನ್ನ ಹೇಳುತ್ತೆ. ಇನ್ನು ಎರಡನೇ ವಿಷಯ ಏನಪ್ಪಾ ಅಂದ್ರೆ, ನಾವು ಆಕೆಯ ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ಆ ವಚನಗಳನ್ನ ಓದುವಾಗ ನಮ್ಗನ್ಸುತ್ತೆ ಆಕೆಗೆ ಇಷ್ಟೊಂದು ಜ್ಞಾನ ಇದೆ. ಅಂದ್ರೆ ಆ ಲೌಕಿಕ ಜ್ಞಾನ, ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ. ಪ್ರಾಚೀನ ಶಿವಶರಣರು ಯಾರಿದ್ರು, ಸಿರಿಯಾಳ ಆಗ್ಬೋದು, ನಂಬಿಯಣ್ಣ, ಆಮೇಲೆ ಅಂದ್ರೆ ಆಕೆ ಹೇಳೋ ಅಂಥದ್ದು ಕೆಂಬಾವಿಯ ಭೋಗಣ್ಣ, ಮರುಳಶಂಕರ ದೇವ, ಸಿಂಧು ಬಲ್ಲಾಳ ಮೊದಲಾದ ಅನೇಕ ಪ್ರಾಚೀನ ಶಿವಶರಣರ ಹೆಸರುಗಳನ್ನ ಕೂಡ ಆಕೆ ಹೇಳ್ತಾರೆ. ಆದ್ರೆ ಬಸವಣ್ಣ, ಅಲ್ಲಮಪ್ರಭು ಅವರ ಹೆಸರುಗಳು ಇರೋವಂಥದ್ದು ವಚನಗಳೇನು ನನಗೆ ಸಿಕ್ಕಿಲ್ಲ. ಈ ವಚನಗಳನ್ನೆಲ್ಲ ಹೇಳ್ತಾ ಅಂದ್ರೆ ಸಿರಿಯಾಳ, ನಂಬಿಯಣ್ಣ ಅವ್ರದನ್ನೆಲ್ಲ ಉಲ್ಲೇಖ ಮಾಡ್ತಾ ಅವರನ್ನೆಲ್ಲ ಹೇಗೆ ನೀನು ಅನುಗ್ರಹ ಮಾಡಿದೆ, ಯಾವ ರೀತಿಯಲ್ಲಿ ಶಿವ ಮತ್ತು ಅವರ ಸಂಬಂಧ ಇತ್ತು ಅನ್ನೋವಂಥದ್ದನ್ನೆಲ್ಲ ತನ್ನ ವಚನಗಳಲ್ಲಿ ಆಕೆ ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ನಾವು ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಈಕೆ ಮಾಡುವಂತಹ ಟೀಕೆ ಅಂದ್ರೆ ಅದು ಸುಮ್ಮನೆ ನಾವು ಸಾಮಾನ್ಯ ಜನ ಮಾತಾಡ್ತೀವಲ್ಲ, ಆಡ್ಕೊಳ್ಳೋದು ಅಂತೀವಲ್ಲ, ಅದಲ್ಲ. ಈ ಸಮಾಜದಲ್ಲಿ ಇರುವಂತಹ ಕೆಟ್ಟ ಗುಣಗಳೇನಿದೆ ಅದರ ಬಗ್ಗೆ ಆಕೆ ತುಂಬಾ ಟೀಕೆ ಮಾಡ್ತಾರೆ. ತುಂಬಾ ಮೌಲ್ಯಯುತವಾದ ಸಮಾಜ ಇರಬೇಕು, ಜನಗಳೆಲ್ಲ ಸದಾಚಾರದಲ್ಲಿ ಇರಬೇಕು. ಆದ್ರೆ ಯಾರಾದ್ರೂ ಕೇಳ್ಬೋದು, ಹಾಗಾದ್ರೆ ನೀನು ಅಷ್ಟು ಹೇಳ್ತೀಯ ಅಲ್ವಾ, ನೀ ಹೇಗಿದೀಯಮ್ಮ ಅಂತ ಕೇಳಿದ್ರೆ ಅವರು ತಮ್ಮ ವ್ಯಕ್ತಿತ್ವವನ್ನು ಕೂಡ ಅವರು ವಚನಗಳಲ್ಲಿ ಹೇಳ್ತಾರೆ. ಈ ಒಂದು ವಚನ ತುಂಬಾ ಚೆನ್ನಾಗಿದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಭ್ರಷ್ಟಾಚಾರ, ವಂಚನೆ ಮಾಡೋದು, ಹಣ ಮತ್ತೆ ಹಣ ಕಂಡ್ರೆ ಹೇಗೆ ಲಂಚ ತಗೊಳ್ಳೋ ಅಂಥದ್ದು, ಇದೆಲ್ಲ ಈಗಲೂ ಕೂಡ ಈ ದಿನದಲ್ಲೂ ನಡೀತಾನೆ ಇದೆ. ಇಂತಹ ಅನೈತಿಕ ಮೌಲ್ಯರಹಿತ ಜೀವನ ತನ್ನದಲ್ಲ ಅಂತ ಹೇಳ್ತಾ ಆಕೆ ಏನ್ ಹೇಳ್ತಾಳೆ ಅಂದ್ರೆ, ಲಂಚ ವಚನಕ್ಕೆ ಕೈ ಆನದ ಭಾಷೆ, ಬಟ್ಟೆಯಲ್ಲಿದ್ದ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅಂದ್ರೆ ಬಟ್ಟೆ ಒಳಗಡೆ ಇದ್ರೂ ಕೂಡ, ಅಂದ್ರೆ ಸ್ವಚ್ಛ ಮಾಡುವಾಗ ರಸ್ತೆಯಲ್ಲಿ ಏನೇನೋ ಬಿದ್ದಿರತ್ತೆ, ಅದರಲ್ಲಿ ಯಾರಾದ್ರೂ ಏನು ಚಿನ್ನ, ಅಥವಾ ಚಿನ್ನ ಅಂದ್ರೇನೆ ಚಿನ್ನ ಅಲ್ಲ, ಹಣ, ಆತರ ಏನಾದ್ರೂ ಒಂದು ಅಮೂಲ್ಯವಾದದನ್ನ ಬಿಟ್ಟು ಹೋಗಿರ್ಬೋದು. ಆದ್ರೆ ಅದು ನಂದಲ್ಲ, ಆದ್ರಿಂದ ನಾನು ಮುಟ್ಟಲ್ಲ. ಕೈ ಮುಟ್ಟಿ ಎತ್ತಿದೆನಾದರೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿ ಇಪ್ಪೆನಾಗಿ. ಅಂದ್ರೆ ನೀವು ನನ್ನ ರಕ್ಷಕರು, ನಿಮ್ಮ ಒಂದು ಭಿಕ್ಷೆಯಲ್ಲಿ, ನಿಮ್ಮ ಕರುಣೆಯಲ್ಲಿ ನಾನು ಜೀವನ ಮಾಡ್ತಾ ಇರೋವಾಗ
ನನ್ನ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಿಮ್ದೇ ಆಗಿರುವಾಗ ನಾನು ಯಾಕೆ ಬೇರೆಯವರ ಹಣಕ್ಕೆ ಆಸೆ ಮಾಡ್ಲಿ? ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ನೀನೆದ್ದು ಹೋಗ ಅಂದ್ರೆ ನನ್ನ ಮನ್ಸಲ್ಲಿ ನೀನ್ ಇರ್ತೀಯ. ಆದ್ರೆ ನಾನು ಯಾವಾಗ ಭ್ರಷ್ಟಳಾಗ್ತೀನಿ ಆಗ ನೀನು ಮರೆ ಆಗ್ತೀಯ, ಇರ್ತೀಯ. ಆದ್ರೆ ನನಗೆ ಗೊತ್ತಾಗಲ್ಲ, ನನ್ನಂತ ಪಾಪಿಯಿಂದ ನೀನು ಬಿಟ್ಟು ಹೋಗ್ತೀಯ ಅಂತಾನೆ ಅರ್ಥ ಅಂತ ಅದನ್ನ ಹೇಳಿ, ಪರದ್ರವ್ಯ ಅಂದ್ರೆ ಪರಸ್ತ್ರೀ ಪರಧನ ಎರಡೂನು ಮುಟ್ಬಾರ್ದು ಅನ್ನೋದು ವಚನಕಾರರ ಒಂದು ನಿಯಮ ಅಲ್ವಾ. ಅದರಲ್ಲಿ ಪರಸ್ತ್ರೀ ಬಗ್ಗೆ ಆಕೆಗೆ ಅನ್ವಯ ಆಗಲ್ಲ. ಪರದ್ರವ್ಯ ಅಥವಾ ಪರ ಹಣ ಇದನ್ನ ತಾನು ಮುಟ್ಟೋದಿಲ್ಲ. ಇಲ್ಲಿ ನಾವು ಇನ್ನೊಂದು ಏನು ನೋಡ್ತೀವಿ ಅಂದ್ರೆ, ಆ ರೀತಿ ಬೇಡ್ಕೊಳ್ಳೋ ಅಂಥದ್ದು ಅಂದ್ರೆ ದಯವಿಟ್ಟು ನನಗೆ ಆತರ ಒಂದು ಅಳಿಮನವನ್ನ ಕೊಡ್ಬೇಡ ಅಂತ ಹೇಳಲ್ಲ. ಆದ್ರೆ ಆಕೆ ಏನ್ ಹೇಳ್ತಾಳೆ ಅಂದ್ರೆ, ನಾನೇನಾದ್ರೂ ಆಸೆ ಪಟ್ರೆ ನೀನು ನನ್ನನ್ನು ಆಗಲೇ ನರಕದಲ್ಲಿ ಅದ್ಬಿಟ್ಟು ನನ್ನನ್ನು ಬಿಟ್ಟು ಹೋಗು ಅಂದ್ರೆ ಒಂದು ಶಿಕ್ಷೆಯನ್ನ ಅನುಭವಿಸೋದಕ್ಕೂ ಕೂಡ ಆಕೆ ಸಿದ್ಧಳಾಗಿದ್ದಾಳೆ ಅನ್ನೋ ಅಂಥದ್ದು ಆಕೆಯ ದಿಟ್ಟ ವ್ಯಕ್ತಿತ್ವವನ್ನ ನಮ್ಗೆ ಹೇಳತ್ತೆ. ಇದೇ ತರ ನಾವು ಆಯ್ದಕ್ಕಿ ಮಾರೇನ ಪತ್ನಿ ಲಕ್ಕಮ್ಮ, ಅವರು ಆಯ್ದಕ್ಕಿ ಲಕ್ಕಮ್ಮನು ಸ್ವಲ್ಪ ಪರಿಚಿತರಾಗಿದ್ದಾರಲ್ವಾ, ಅಕ್ಕ ಮಹಾದೇವಿ ತರ. ಅವರ ವಚನಗಳಲ್ಲೂ ಕೂಡ ಆಸೆ ಅನ್ನೋದು ಶಿವಭಕ್ತರಿಗೆ ಇರಬಾರ್ದು, ಅರಸಿಂಗೆ ಮಾತ್ರ ಇರಬೇಕು ಅಂತ ಆ ಥರ ಎಲ್ಲ ಅವ್ರು ಹೇಳೋದನ್ನ ನಾವು ನೋಡ್ತೀವಿ. ಸಿದ್ದರಾಮರ ಒಂದು ವಚನ ಈ ಒಂದು ಮಹಾದೇವಿ ಸತ್ಯಕ್ಕನ ವಚನಕ್ಕೆ ಹೋಲತ್ತೆ. ಅದು ಕೆಲವು ಸಾಲಗಳು ಓದ್ತೀನಿ. ವ್ಯಾಪ್ತಿಯುಳ್ಳನ್ನಕ್ಕರ ಸಕಲ ವಿಷಯಕ್ಕೆ ಆಸೆಯೇ ಮೂಲ, ಎನ್ನ ಆಸೆ ಘಾಸಿ ಮಾಡುತ್ತಿದೆ ಶಿವಯೋಗದ ಲೇಸಿನ ಠಾವ ತೋರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದ್ರೆ ಇಲ್ಲಿ ಇವರಲ್ಲಿ ನಾವೇನ್ ನೋಡ್ತೀವಿ, ಲಕ್ಕಮ್ಮ ಮತ್ತೆ ಸಿದ್ದರಾಮರಲ್ಲಿ ಅಂದ್ರೆ ಅವರು ಶಿವನಿಗೆ ಭಿನ್ನಹ ಮಾಡ್ತಾ ಇದ್ದಾರೆ, ಅನುಗ್ರಹಕ್ಕಾಗಿ ಬೇಡ್ತಾ ಇದ್ದಾರೆ. ಆದ್ರೆ ಸತ್ಯಕ್ಕ ಆತರ ಅಲ್ಲ. ಆಕೆ ನನಗೆ ಶಿಕ್ಷೆ ಕೊಡು, ನನ್ನನ್ನ ಬಿಟ್ಟು ಹೋಗು ಅಂತ ಹೇಳೋ ಅಂಥದ್ರಲ್ಲಿ ಆಕೆಯ ಒಂದು ಅನನ್ಯತೆ ನಮ್ಗೆ ಸ್ಪಷ್ಟ ಆಗತ್ತೆ. ಆಮೇಲೆ ಆಕೆ ಏನ್ ಹೇಳ್ತಾಳೆ ಅಂದ್ರೆ, ಒಬ್ಬ ಶಿವಭಕ್ತನಾದವನು ಯಾವ ನೇಮ ಅಥವಾ ನಿಯಮಗಳನ್ನ ಅನುಸರಿಸ್ಬೇಕು. ಆಕೆ ಹೇಳ್ತಾಳೆ, ಇದು ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು. ಏನ್ ಹೇಳ್ತಾರೆ ಅಂದ್ರೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ. ಅಂದ್ರೆ ಇದು ಅರ್ಚನೆ ಮಾಡೋದು, ಪೂಜೆ ಮಾಡೋದು, ಮಂತ್ರಗಳನ್ನ ಹೇಳೋದು, ಆಮೇಲೆ ಧೂಪ ದೀಪ ಹಚ್ಚೋದು, ಆರತಿ ಮಾಡೋದು, ಇದೆಲ್ಲ ನಾವು ಒಂದು ಸಗುಣ ಮೂರ್ತಿಗೆ ಅಥವಾ ಪೂಜೆ ನಾವು ಪ್ರತಿದಿನ ಒಂದು ಒಂದು ಏನು ಒಳ್ಳೆಯ ಕಾರ್ಯ, ಅದು ದೇವರನ್ನ ತಲುಪುವ ಮಾರ್ಗ ಅಂತ ಹೇಳಿ ನಾವು ಆಚರಿಸ್ತೀವಿ. ಆದ್ರೆ ಅದು ಯಾವಾಗ ಅರ್ಥಪೂರ್ಣ ಆಗತ್ತೆ ಅಂದ್ರೆ ನಮ್ಮ ಮನಸ್ಸು ಪರಿಶುದ್ಧವಾದಾಗ. ಅದನ್ನ ಅವ್ರು ಏನ್ ಹೇಳ್ತಾರೆ, ಅದು ಯಾವ ರೀತಿ ಇರ್ಬೇಕು ನಮ್ಮ ಮನಸ್ಸು? ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿರ್ಪುದೇ ನೇಮ, ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಪ್ರತಿನಿತ್ಯ ಜೀವಂತವಾಗಿರುವ ನಿಯಮ ಯಾವುದು ಅಂದ್ರೆ, ನಾವು ಪರಧನ ಪರಸ್ತ್ರೀಗೆ ಹೋಗದೆ ಇರೋದು, ಪರದೈವಕ್ಕೆ ಎರಗದೆ ಇರೋದು, ಇದನ್ನ ನಾವು ಮಾಡ್ಬೇಕು. ಬೇರೆ ಪೂಜೆನೂ ಮಾಡ್ಬೇಕು, ಬಹಿರಂಗ ಆಚರಣೆಗಳು ಮುಖ್ಯ. ಆದ್ರೆ ಅದಕ್ಕಿಂತ ಅದರ ಜೊತೆಗೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸ್ಕೊಳ್ಳುವಂತಹ ಅಂತರಂಗ ಶುದ್ಧತೆ ಕೂಡ ಬಹಳ ಮುಖ್ಯ ಅನ್ನೋದನ್ನ ಹೇಳ್ತಾರೆ. ಇದೆಲ್ಲ ಅವರ ಆಲೋಚನೆಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಈಗ ನಾವು ಜೀವನ ಮಾಡ್ತಾ ಇರುವಂತಹ ಈ ಕಾಲದಲ್ಲೂ ಕೂಡ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ದೇವಾಲಯಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ ಎಷ್ಟು ಭ್ರಷ್ಟಾಚಾರ ತುಂಬಿದೆ, ಎಲ್ಲಾ ಕಡೆ ತುಂಬಿದೆ ಅನ್ನೋಂಥದ್ದನ್ನ ನಾವು ನೋಡ್ಬಹುದು. ಇದು ಸತ್ಯಕ್ಕನ ಈ ವಚನ ವಸ್ತು ಮತ್ತು ನಿರೂಪಣೆ ಎರಡೂ ಕೂಡ ಆದಯ್ಯನವರ ಈ ವಚನದ ಜೊತೆ ಸ್ವಲ್ಪ ಹೋಲಿಕೆಯನ್ನ ಪಡ್ಕೊಳ್ಳುತ್ತೆ. ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಅನ್ನುವ ಅಂಕಿತದಲ್ಲಿರುವ ಆದಯ್ಯನವರು ಈ ರೀತಿ ಹೇಳ್ತಾರೆ: ಜಪ ತಪ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿದ್ದ ಕಾರಣ ನಿತ್ಯ ನೇಮ. ಅಂದ್ರೆ ಒಂದೇ ತತ್ವವನ್ನ ಅನುಸರಿಸ್ತಾ ಇರುವಾಗ ವಚನಕಾರರಲ್ಲಿ ಒಂದು ಸ್ವಲ್ಪ ಹೋಲಿಕೆ ಅದು ಬರುತ್ತೆ. ಆದ್ರೆ
ಅದನ್ನ ಒಬ್ಬರನ್ನೊಬ್ಬರನ್ನು ಅನುಕರಣೆ ಮಾಡಿದ್ರು ಅಂತಲ್ಲ, ಸಹಜವಾಗಿ ಅವರು ಬರೀತಾರೆ, ಪ್ರಭಾವನೂ ಇರುತ್ತೆ. ಸಾಹಿತ್ಯದಲ್ಲೂ ಅಷ್ಟೇ, ಒಬ್ಬ ಕವಿಯ ಕೈ ಮತ್ತೊಬ್ಬನ ಜೇಬಿನಲ್ಲಿ ಅನ್ನುವಂತಹ ಮಾತೇ ಇದೆ. ಅದರಿಂದ ಅದರಲ್ಲಿ ಅದೇನು ತಪ್ಪೇನೂ ಅಲ್ಲ. ಒಬ್ಬರ ಪ್ರಭಾವಕ್ಕೆ ಒಬ್ಬರು ಒಳಗಾಗಿರ್ತಾರೆ, ಅಥವಾ ಸಹಜವಾಗೂ ಕೂಡ ಬರೆದಿರ್ತಾರೆ. ಸತ್ಯಕ್ಕ ಈ ರೀತಿ ಬಹಳ ನಿಷ್ಠೆಯಿಂದ ಜೀವನ ಮಾಡಬೇಕು. ಅಂತರಂಗದ ಒಂದು ಶುದ್ಧತೆ ಬಹಳ ಮುಖ್ಯ. ಮತ್ತು ನಮ್ಮ ಒಳಗೆ ಇರುವಂಥದ್ದು ಶಿವತತ್ವ. ಈ ರೀತಿ ಆಕೆ ಬಹಳ ಒಳ್ಳೆಯ, ಮತ್ತೆ ಯಾವುದೇ ಒಂದು ಆಸೆಗೆ, ದುರಾಸೆಗೆ ಬಲಿಯಾಗಬಾರ್ದು, ಬೇರೆಯವರ ಹಣಕ್ಕೆ ಆಸೆ ಪಡಬಾರ್ದು. ತಾನು ಕೂಡ ಅದನ್ನ ಅನುಸರಿಸ್ತೀನಿ, ಬೇರೆಯವರು ಕೂಡ ಹಾಗೇನೆ ಇರಬೇಕು ಅನ್ನೋದನ್ನ ಆಕೆ ಹೇಳ್ತಾಳೆ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಆಕೆ ಅಂತಂದ್ರೆ, ಈ ಧಾರ್ಮಿಕ ಕ್ಷೇತ್ರದಲ್ಲೇ ನಡೆಯುವಂತಹ ಇನ್ನೂ ಒಂದು ಕೆಟ್ಟದ ರೀತಿ ಏನಪ್ಪಾ ಅಂತಂದ್ರೆ, ಈಗ ಗುರು, ಲಿಂಗ, ಜಂಗಮ ಈ ಮೂರು ಬಹಳ ಮುಖ್ಯ ಅಂತ ಹೇಳ್ತೀವಿ. ಗುರುವಿಗೆ ಒಬ್ಬರು ಶಿಷ್ಯ ಇರ್ತಾರೆ ಅಲ್ವಾ? ಅದನ್ನ ಆಕೆ ಬಹಳ ಸ್ಪಷ್ಟವಾಗಿ, ಒಬ್ಬ ಗುರುವಿನ ಲಕ್ಷಣ ಏನೋ, ಒಬ್ಬ ಉತ್ತಮ ಶಿಷ್ಯನ ಲಕ್ಷಣ ಏನೋ, ಅದಿಲ್ಲದೆ ಇದ್ರೆ ಅವ್ರಿಗೆ ನಾವು ಒಂದು ಗುರು ಅಂತ ಹೇಗೆ ಕರೆಯೋಕ್ಕಾಗತ್ತೆ, ಶಿಷ್ಯ ಅಂತ ಹೇಗೆ ಕರೆಯೋಕ್ಕಾಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ವಚನದಲ್ಲಿ ಆಕೆ ಒಬ್ಬ ಉತ್ತಮ ಶಿಷ್ಯನ ಗುಣ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಒಬ್ಬರು ಗುರುವನ್ನ ಅರಸಿಕೊಂಡು ಬರುವಂತಹ ವ್ಯಕ್ತಿ ಯಾವ ರೀತಿಯಲ್ಲಿ ಅವನು ತನ್ನ ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಿರ್ಬೇಕು. ಆವ ಜಾತಿಯಲ್ಲಿ ಜನಿತವಾದಡೇನು, ಪೂರ್ವ ಗುಣಧರ್ಮಗಳ ಮುಟ್ಟದೆ, ಲೋಕಾಚಾರವ ಹೊದ್ದದೆ, ಪಂಚ ಮಹಾಪಾತಕಗಳ ಬೆರೆಸದೆ, ಸತ್ಯ ಶರಣರ ಸಂಘ, ಸತ್ಯ ನಡೆ ನುಡಿಯಿಂದ ಆಚರಿಸಿ ಲಿಂಗಾಚಾರ ಮೋಹಿಯಾಗಿ ಬರಬೇಕು. ಅಂದ್ರೆ ಅವನು ಅಂತರಂಗದಲ್ಲಿ ಪರಿಶುದ್ಧನಾಗಿರ್ತಾನೆ, ಆಗ್ಬೇಕು. ಅವನು ಯಾವ ಜಾತಿಯಿಂದಾದ್ರೂ ಹುಟ್ಟಿರ್ಲಿ, ಯಾವ ಅವನ ಹಿಂದಿನ ಜೀವನ ಹೇಗಾದ್ರೂ ಇರ್ಲಿ, ಆದ್ರೆ ಅವನು ಒಂದು ಧಾರ್ಮಿಕ ಸಾಧನೆಯನ್ನ ಮಾಡ್ತೀನಿ ಅಂತ ಒಬ್ಬ ಶಿಷ್ಯನಾಗಿ ಬಂದ್ಮೇಲೆ, ಅವನು ಶಿಷ್ಯನಾಗ್ಬೇಕು ಅಂತ ಅನ್ಕೊಂಡಾಗ ಅವನು ಅಂತರಂಗದಲ್ಲಿ ಪರಿಶುದ್ಧನಾಗ್ಬೇಕು, ಪರಿಪಕ್ವತೆ ಮನಸ್ಸಿಗೆ, ವ್ಯಕ್ತಿತ್ವದಲ್ಲಿ ಬಂದಿರಬೇಕು. ಅಂತಹವನು ಮಾತ್ರ ದೀಕ್ಷೆಗೆ ಸಿದ್ಧವಾಗಿರ್ತಾನೆ, ಅವನೇ ನಿಜವಾದ ಶಿಷ್ಯ. ಇಂತಹ ಶಿಷ್ಯನ ಮಾನಸಿಕ ಪರಿಪಕ್ವತೆಯನ್ನ ಗುರುತಿಸಿ ಆಯ್ಕೆ ಮಾಡಿಕೊಂಡು, ಅಂಗದ ಮಲಿನವ ತೊಡೆದು ಚಿದಂಗವ ಮಾಡಿ ಚಿದ್ಘನಲಿಂಗವ ಸಂಬಂಧಿಸಿ 21 ದೀಕ್ಷೆಯ ಕರುಣಿಸುವಾತ ತ್ರಿನೇತ್ರವುಳ್ಳ ಗುರು ಎಂಬಂತೆ, ಅಂತಹ ಗುರುವನ್ನ, ಅಂತಹ ಶಿಷ್ಯನನ್ನ ಗುರುತಿಸಿ ಅವನಿಗೆ ದೀಕ್ಷೆ ನೀಡುವಂಥವನೇ ನಿಜವಾದ ಗುರು. ನೋಡಿ, ಒಂದೇ 2 ಪದ ಸಾಕು, ತ್ರಿನೇತ್ರ ಉಳ್ಳ ಗುರು. ಅಂದ್ರೆ ಗುರುವಿನ ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಗುರು ಹೇಗೆ ಅವನು ಗುರು ಸ್ಥಾನಕ್ಕೆ ಅರ್ಹನಾಗಿರ್ತಾನೆ ಅಂದ್ರೆ, ಅವನೇ ತ್ರಿನೇತ್ರ, ಅಂದ್ರೆ ಅವನೇ ಶಿವನೇ ಗುರು, ಜಂಗಮ ಆ ಅರ್ಥದಲ್ಲಿ. ಆತರ ಒಬ್ಬ ಉತ್ತಮ ಶಿಷ್ಯನ ಲಕ್ಷಣಗಳೇನು ಅದನ್ನ ಗುರುತಿಸಿ ದೀಕ್ಷೆಯನ್ನ ಕೊಡುವಂತಹ ಉತ್ತಮ ಗುರುವಿನ ಲಕ್ಷಣ ಏನು ಅನ್ನೋದನ್ನ ಆಕೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗತ್ತೆ. ಈಗ ಅದನ್ನ ಆದ್ಮೇಲೆ ಆಕೆ ಹೇಳ್ತಾರೆ, ಅಧಮ ಗುರು ಶಿಷ್ಯರು ಯಾರು? ಮೇಲ್ನೋಟಕ್ಕೆ ಅವರು ಗುರು ಶಿಷ್ಯರಾಗಿರ್ತಾರೆ, ಆದ್ರೆ ಯಾರು ಒಬ್ಬ ನೀಚ ಶಿಷ್ಯ? ಸತ್ಯ ನಡೆ ನುಡಿ ಇಲ್ಲದ ಪಂಚ ಮಹಾಪಾತಕ ಮಾಡುವವನು. ಅವನು ಮೇಲ್ನೋಟಕ್ಕೆ ಅವನಿಗೆ ಗೊತ್ತಾಗದೇ ಇರಬಹುದು, ಆದ್ರೆ ಅವನ ಮನಸ್ಸಿನಲ್ಲಿ ಅವನ ಆಚರಣೆನಲ್ಲೂ ನಡೆ ನುಡಿ ಒಂದಿಲ್ಲ, ಅಸತ್ಯವನ್ನ ಮಾತಾಡ್ತಾನೆ, ಪಂಚಮಹಾಪಾತಕಗಳನ್ನ ಮಾಡ್ತಾನೆ. ಆದ್ರೆ ಶಿಷ್ಯ ಅಂತ ಹೇಳಿ ಆ ಒಂದು ಹೊರಗಿನ ರೂಪವನ್ನ ಧರಿಸ್ಕೊಂಡು ಬಂದಿದ್ದಾನೆ. ಇಂತಹ ಪಾಪಿ ಮನದ ವ್ಯಕ್ತಿಯ ದುರುಳತನವನ್ನ ಗುರುತಿಸದೆ ದ್ರವ್ಯಾಭಿಲಾಷೆಯಿಂದ ದೀಕ್ಷೆ ಕೊಡುವ ಗುರು. ಅಂದ್ರೆ ಅವನು ಹಣ ಕೊಟ್ಬಿಟ್ಟ, ಅದರಿಂದ ನಾನು ಅವನಿಗೆ ದೀಕ್ಷೆ ಕೊಡ್ತೀನಿ, ಅವನು ನನ್ನ ಶಿಷ್ಯ ಅಂತ ಹೇಳೋ ಅಂತಹ ಗುರು ಕೂಡ ಅವನು ಹುಟ್ಟಂಧಕ. ಅಂದ್ರೆ ಅವನು ಕಣ್ಣಿದ್ರು ಕೂಡ ಅವನು ವ್ಯರ್ಥ, ಅವನು ಕುರುಡನೇ ಆ ಗುರು ಅಂತ ಹೇಳಿ. ಇಲ್ಲಿ ನಾವೇನ್ ನೋಡ್ತೀವಪ್ಪ ಅಂದ್ರೆ, ಅವ್ರು ಏನ್ ಹೇಳ್ಬೇಕಾದ್ರೂ ಕೂಡ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅನ್ನೋ ಅಂಥದ್ದು. ಮತ್ತು ಅವರು, ನಾವಾಗ್ಲೇ ಶಿವನ ಬಗ್ಗೆ ನಾವು ತಿಳ್ಕೊಂಡ್ವಿ, ಶಿವನನ್ನ ಹೇಗೆ ಅವರು ಹೇಳ್ತಾರೆ ಅಂತ. ಹಾಗೆ ಇನ್ನೂ ಅವರು ಈ ವಚನ ಕೂಡ ಅದನ್ನೇ ಹೇಳುತ್ತೆ. ಏನಪ್ಪಾ ಅಂದ್ರೆ, ಶಿವ ಯಾಕೆ ಅವರಿಗೆ ಇವಾಗ
ನಮ್ಗೆಲ್ಲರಿಗೂ ಶಿವ ಹೇಗೆ ಸಿಗ್ತಾ ಇದ್ದಾನೆ ಅಂದ್ರೆ, ಮೊದಲಲ್ಲಿ ಆದಿಯಲ್ಲಿ ದೇವ ನಿಮ್ಮನಾರು ಬಲ್ಲರು, ವೇದಿಗಳು ಮುನ್ನಲ್ ಅತ್ತತ್ತಲ್ ಅರಿಯವು, ವೇದಿಗಳು ಪರಬ್ರಹ್ಮ ಎಂದೆಂಬರು, ನಾದ ಬಿಂದು ಕಳಾತೀತನು ಎಂದೆಂಬರು. ಅಂದ್ರೆ ವೇದಗಳಲ್ಲಿ ಒಂದು ದೈವದ ಸ್ವರೂಪ ಏನಿದೆ, ವೇದಾತೀತ, ಪರಬ್ರಹ್ಮ, ನಾದ ಬಿಂದು ಕಳಾತೀತ, ಇದೆಲ್ಲ ನಮ್ಮಂತ ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಇಲ್ಲ, ನಮಗೆ ಕಣ್ಣುಗಳಿಗೆ ಕಾಣೋದು ಇಲ್ಲ, ಅರ್ಥನೂ ಆಗಲ್ಲ, ಅನುಭವಕ್ಕೂ ಬರಲ್ಲ. ಆದ್ರಿಂದ ಇಂತಹ ಅಮೂರ್ತ ವಿಷಯವನ್ನ ಸತ್ಯಕ್ಕ ಹೇಳ್ತಾರೆ, ಸಾಧು ಸಜ್ಜನ ಸದ್ಭಕ್ತರ ಇಚ್ಛೆಗೆ ಬಂದೆಯಾಗಿ ಈಗೀಗ ದೇವನಾದೆ. ಅಂದ್ರೆ ಯಾವಾಗ ನಾವು ದೈವ ಅಂತ ಹೇಳ್ಬೋದು, ಇಲ್ಲಿ ಶಿವ ಅಂತಾನೆ ತಗೊಂಡ್ರೆ ಆತ ಬರೀ ಗ್ರಂಥಗಳಲ್ಲಿ ನಾವು ಹೆಚ್ಚಿನ ಜ್ಞಾನವನ್ನ ಪಡ್ಕೊಂಡ ತಕ್ಷಣ ಬಂದ್ಬಿಡತ್ತಾ, ಅಥವಾ ಅಲ್ಲಿರೋ ಅಂತ ವರ್ಣನೆಗಳೆಲ್ಲ ನಮ್ಮ ಅನುಭವಕ್ಕೆ ಬರುತ್ತಾ? ಇಲ್ಲ. ಯಾವಾಗ ನಮ್ಗೆ ಗೊತ್ತಾಗತ್ತೆ, ಸಾಧು ಸಜ್ಜನ ಸದ್ಭಕ್ತ, ಇದರಲ್ಲಿ ಒಂದೊಂದೂ ಸಾ ಅನ್ನುವಂತಹದ್ದು ವಿಶೇಷಣ. ಅಂದ್ರೆ ಎಲ್ಲರೂ ಮನುಷ್ಯರೇ, ಆದ್ರೆ ಯಾರು ಸಾಧುಗಳಾಗಿರ್ತಾರೆ, ಯಾರು ಸಜ್ಜನರಾಗಿರ್ತಾರೆ, ಯಾರು ಸದ್ಭಕ್ತರಾಗಿರ್ತಾರೆ, ಅವರ ಇಚ್ಛೆಗೆ ಬಂದೆ. ಅಂದ್ರೆ ಅವರು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅಂತರಂಗ ಶುದ್ಧಿಯಾಗಿ ನಿನ್ನನ್ನ ಆರಾಧಿಸ್ತಾರೆ, ಆ ರೂಪದಲ್ಲಿ ನೀನ್ ಬಂದಿದೀಯಾ, ಆದ್ರಿಂದ ನೀನು ದೇವರು. ಅಂದ್ರೆ ನಾವು ಅನೇಕ ಶರಣರ ಕಥೆಗಳಲ್ಲೂ ಕೂಡ ಅದೇ ರೀತಿ ನೋಡ್ತೀವಲ್ವಾ, ಶಿವ ಒಂದೇ ರೀತಿಯ ರೂಪದಲ್ಲಿ ಬರಲ್ಲ, ಅನೇಕ ರೂಪಗಳಲ್ಲಿ ಆತ ಬರ್ತಾನೆ. ಮತ್ತು ಅನೇಕ ರೂಪಗಳಲ್ಲಿ ಆತ ದರ್ಶನ ಕೊಟ್ಟು ಅವರ ಮುಕ್ತಿಗೆ ಕಾರಣ ಆಗ್ತಾನೆ ಅನ್ನೋದನ್ನ ನಾವು ನೋಡಿದೀವಿ. ಅದನ್ನೇ ಆಕೆ ಇಲ್ಲಿ ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಆಕೆ ಏನಪ್ಪಾ ಅಂದ್ರೆ ತುಂಬಾ ಭಕ್ತಳಾಗಿ ಅಂತರಂಗ ಬಹಿರಂಗ ಶುದ್ಧಿಯಿಂದ ನಡೆ ನುಡಿ ಒಂದಾಗಿ ಆಕೆ ಜೀವನ ಮಾಡಿದಾಳೆ. ಅವಳ ಕಷ್ಟ ಏನಾದ್ರೂ ಇಟ್ಕೊಳ್ಳಿ, ಅವಳ ಬಡತನ ಏನಾದ್ರೂ ಇರ್ಲಿ, ಅದಕ್ಕಾಗಿ ತಾನು ಸನ್ಮಾರ್ಗವನ್ನ ಬಿಟ್ಟು ಹೋಗ್ತೀನಿ ಅಂತ ಆಕೆ ಅನ್ಕೊಂಡಿಲ್ಲ. ಅದನ್ನ ಆ ರೀತಿ ಮಾಡಿಲ್ಲ ಆಕೆ ಅನ್ನೋದು ಬಹಳ ನಮ್ಗೆ ಮುಖ್ಯ ಅನ್ಸುತ್ತೆ. ಇನ್ನು ಒಂದು ನಾನು ಈ ವಚನವನ್ನ ಓದ್ತೀನಿ, ನಿಮ್ಗೆ ಯಾರು ನೆನಪಾಗತ್ತೆ ಅಂತ ಗೊತ್ತು. ಆಕೆ ಎಷ್ಟು ಪ್ರಗತಿಪರವಾಗಿ ಯೋಚನೆ ಮಾಡ್ತಾ ಇದ್ರು ಅಂತ. ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ, ಅದು ಜಗದ ಆಹೆ. ಆಹೆ ಅಂದ್ರೆ ಗೊಂಬೆ. ಅದ ಬಲ್ಲವರ ನೀತಿಯಲ್ಲ, ಅದು ಬಲ್ಲವರ ನೀತಿಯಲ್ಲ. ಏತರ ಹಣ್ಣಾದಡು ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ, ಇದರಂದವ ನೀನೇ ಬಲ್ಲೆ ಜಕ್ಕೇಶ್ವರ. ಅಂದ್ರೆ ಇದು ನಮ್ಗೆ ತಕ್ಷಣ ನೆನಪಾಗೋದು ಅಲ್ಲಮ ಪ್ರಭುಗಳ ಬಹಳ ಜನಪ್ರಿಯವಾದ ವಚನ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಆ ಥರ ಹೇಳಿ ಗಂಡೆಂಬರು, ಇದೆಲ್ಲ ಹೇಳಿ ಕಡೆಯದು ಬಹಳ ಮುಖ್ಯ. ಏನು ಅಂದ್ರೆ ಅಂತರಂಗದ ಒಂದು ಭಾವನೆಯೇ ಮುಖ್ಯನೇ ಹೊರತು ಗಂಡು ಹೆಣ್ಣು ಅನ್ನೋಂಥ ಹೊರಗಿನ ರೂಪ ಅಲ್ಲ ಅಂತ. ಅಂತಹ ಒಂದು ಪ್ರಗತಿಪರ ವಿಷಯವನ್ನು ಕೂಡ, ಆಳವಾದ ವಿಷಯವನ್ನು ಕೂಡ ಆಕೆ ಹೇಳ್ತಾಳೆ. ಹೊರಗಿನ ದೇಹದ ರೂಪ ಮುಖ್ಯ ಅಲ್ಲ, ಬಲ್ಲವರು ಅಂದ್ರೆ ಇಲ್ಲಿ ಜ್ಞಾನಿಗಳು, ತಿಳ್ಕೊಂಡವರು, ಅವ್ರೇನ್ ಹೇಳ್ತಾರೆ, ಹೊರಗಿನ ಜಗತ್ತಿನಲ್ಲಿ ಹೇಳೋದು ಹೆಣ್ಣಂದ್ರೆ ಏನು, ಗಂಡೆಂದ್ರೆ ಏನು ಅಂತ. ಆದ್ರೆ ಹೊರಗಿನವರು ಬಲ್ಲವರು ನೀತಿ ಅದಲ್ಲ ಅಂತ ಹೇಳಿ 2 ಉದಾಹರಣೆ ಕೊಡ್ತಾರೆ. ಏತರ ಹಣ್ಣಾದಡು ಮಧುರವೇ ಕಾರಣ. ನೋಡಿ, ಯಾವುದೇ ಒಂದು ಹಣ್ಣು ಇರ್ಬೋದು, ಆ ಹಣ್ಣು ಆಕಾರ ಬೇರೆ ಇರ್ಬೋದು, ಬಣ್ಣ ಬೇರೆ ಇರ್ಬೋದು, ಅದರ ಒಂದು ರೀತಿ ನೋಡೋದಿಕ್ಕೆ ಕೆಲವು ಆಕರ್ಷಕವಾಗಿಲ್ಲದೆ ಇರ್ಬೋದು, ಆದ್ರೆ ಅದರ ರುಚಿ ಇದೆಯಲ್ಲ, ಆ ರುಚಿಯಿಂದ ನಾವು ಆ ಹಣ್ಣಿಗೆ ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ಅದೇ ರೀತಿ ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ. ಅಂದ್ರೆ ನೋಡೋದಿಕ್ಕೆ ಕೆಲವು ಹೂಗಳು ಆಕರ್ಷಕವಾಗಿರೋದಿಲ್ಲ, ಆದ್ರೆ ಅವುಗಳು ಕೊಡೋ ಅಂತಹ ಸುವಾಸನೆಯಿಂದ ಅದು ದೇವರಿಗೂ ಅರ್ಪಿತ, ಮತ್ತೆ ಎಲ್ಲ ಮನುಷ್ಯರಿಗೂ ಕೂಡ ಅದಿಷ್ಟ ಆಗತ್ತೆ. ಆ ರೀತಿ ಒಬ್ಬ ವ್ಯಕ್ತಿ ಅವನ ಹೊರಗಿನ ರೂಪ, ಹೆಣ್ಣು ಗಂಡು ಅಥವಾ ತ್ರಿಲಿಂಗಿಗಳು ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಮುಖ್ಯ ಅಲ್ಲ. ಆದ್ರೆ ಅವರು ಯಾವ ರೀತಿ ಅಂತರಂಗದಲ್ಲಿ ಹೇಗಿರ್ತಾರೆ, ಮತ್ತೆ ಅವರು ಹೇಗೆ ವರ್ತಿಸ್ತಾರೆ ಸಮಾಜದಲ್ಲಿ. ನಾವು ಮಾತು ಬಹಳ ಸುಲಭ, ನಾವೇನು ಹಣ ಖರ್ಚು ಮಾಡ್ಬೇಕಾಗಿಲ್ಲ. ಆದ್ರಿಂದ ನಮ್ಮ ದೇಶದಲ್ಲಂತೂ ತುಂಬಾ ಮಾತಾಡ್ತಾನೇ ಇರ್ತೀವಿ. ಆದ್ರೆ ಅದು ಕಾರ್ಯರೂಪಕ್ಕೆ ಬಂದಾಗ ಆ ವ್ಯಕ್ತಿಯ ಭಾಷಣಗಳನ್ನ ಕೇಳ್ತೀವಿ ನಾವು,
ಆದ್ರೆ ಆಮೇಲೆ ಅವರ ವೈಯಕ್ತಿಕ ಜೀವನ ಕೆಲವರು ಮಾತ್ರ ಗೊತ್ತಿರುತ್ತೆ ಮನೆ ಒಳಗಡೆ. ಅವರಿಗೆ ಗೊತ್ತಾಗತ್ತೆ ಇದು ಎಷ್ಟು ಮಟ್ಟಿಗೆ ಹೊರಗಡೆ ಅವ್ರದ್ದೊಂದು, ಅಂದ್ರೆ ಎಲ್ಲಾರು ಆತರ ನಾನು ಹೇಳ್ತಾ ಇಲ್ಲ, ಆತರ ಇರ್ತಾರೆ ಅಂತ ಹೇಳಿ. ಹಾಗೆ ಅಂತರಂಗ ಬಹಿರಂಗ ನಡೆ ನುಡಿ ಎಲ್ಲವೂ ಕೂಡ ಒಂದಾದಾಗ ಅದು ಸಾರ್ಥಕ ಜೀವನ ಅನ್ನುವಂಥದ್ದು ಆಕೆಯ ಒಂದು ಆಲೋಚನೆ. ಅಂದ್ರೆ ಭಕ್ತಿಯನ್ನ ಆಕೆ ತುಂಬಾ ಚೆನ್ನಾಗಿ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಮತ್ತು ದೈವಿ ತತ್ವ ಏನು ಅನ್ನೋದನ್ನ ಕೂಡ ಆಕೆ ಅರ್ಥ ಮಾಡ್ಕೊಂಡಿದ್ರು. ಶಿವನಲ್ಲಿ ಒಂದು ಮಗುವಿನ ರೀತಿಯಲ್ಲಿ ದೈನ್ಯದಿಂದ ಬೇಡ್ತಾರೆ, ಸತಿಪತಿಯ ಭಾವದಲ್ಲಿ ಬೇಡ್ತಾರೆ. ಈ ರೀತಿ ಅನೇಕ ಭಾವಗಳ ಮೂಲಕ ಶಿವನೇ ತನ್ನ ಪರದೈವ ಅಂತ ಹೇಳಿ ಬೇಡ್ತಾರೆ ಅನ್ನೋದು ನಾವು ನೋಡೋ ಅಂಥದ್ದು. ಆಮೇಲೆ ಈಗ ನಾವು ಅಂದ್ರೆ ನನ್ನಂಥವ್ರ ಸಾಹಿತ್ಯದ ದೃಷ್ಟಿಯಿಂದ ನಾವು ನೋಡ್ತೀವಿ. ಅದನ್ನ ಒಂದ್ ಎರಡು ಉದಾಹರಣೆ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಅದೇನಪ್ಪಾ ಅಂದ್ರೆ, ನಾವು ಅಲಂಕಾರಗಳು, ನೀವೆಲ್ಲ ಛಂದಸ್ ಅಂತ ಕೇಳಿರ್ತೀರಾ, ಗೊತ್ತಿರುತ್ತೆ ಎಲ್ಲಾರ್ಗು. ಅಲಂಕಾರಗಳು, ಶಬ್ದ ಅಲಂಕಾರ, ಅರ್ಥ ಅಲಂಕಾರ, ಆದ್ರೂ ಏನ್ ಮಾಡುತ್ತೆ ಅಂದ್ರೆ ಅವು ಹೇಳುವಂತಹ ವಿಷಯವನ್ನ ಇನ್ನೊಂದಷ್ಟು ಅರ್ಥಪೂರ್ಣವಾಗಿ ಮಾಡುತ್ತೆ. ಈಗಾಗ್ಲೇ ನಾವೆರಡು ನೋಡಿದ್ವಲ್ಲ, ಏತರ ಹಣ್ಣಾದಡು ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ. ಅದೇ ತರ ದೃಷ್ಟಾಂತ ಅಲಂಕಾರವನ್ನು ಕೂಡ ಆಕೆ ಅಂದ್ರೆ ಒಂದು ವಿಷಯವನ್ನ ಹೇಳುವಾಗ ಒಂದು ದೃಷ್ಟಾಂತವನ್ನ ಬಳಸ್ಕೊಳ್ಳೋದು. ಕೇಸರಿಯ ಕನಸ ಕಂಡ ವಾರಣದಂತೆ, ಅಂದ್ರೆ ಒಂದು ಆನೆ ಸಿಂಹದ ಕನಸನ್ನ ಕಂಡ್ರೆ ಯಾವ ರೀತಿ ಆಗ್ಬಹುದು, ಅದನ್ನ ಕೆಲವು ವಿಷಯದ ನಿರೂಪಣೆಗೆ ಆ ರೀತಿ ಒಂದು ದೃಷ್ಟಾಂತವನ್ನ ಬಳಸ್ಕೋತಾರೆ. ಆಮೇಲೆ ಈಗ ಲಿಂಗ ಐಕ್ಯ, ಲಿಂಗದಲ್ಲಿ ಐಕ್ಯವಾಗೋದು ಅಂದ್ರೆ ಏನು, ಇದು ನಮ್ಗೆ ಕಾಣಿಸಲ್ಲ. ಇದು ಹೇಗಿರುತ್ತೆ ಅಂದ್ರೆ, ಉದಕದೊಳಗಣ ಕಿಚ್ಚಿನಂತೆ, ವಾಯು ನುಂಗಿದ ಪರಿಮಳದಂತೆ, ಉರಿಯೊಳಡಗಿದ ಕರ್ಪೂರದಂತೆ. ನೋಡಿ, ಒಂದೊಂದು ದೃಷ್ಟಾಂತನೂ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಇವುಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಲಿಂಗೈಕ್ಯ ಅನ್ನುವಂತಹ ಒಂದು ಅಮೂರ್ತವಾದ ವಿಷಯ ನಮ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಜ್ಞಾನವನ್ನ ಕೊಡುತ್ತೆ. ಈಗ ನೀರು ಮತ್ತು ಬೆಂಕಿ ಪರಸ್ಪರ ವಿರುದ್ಧ ಅಲ್ವಾ. ಬೆಂಕಿ ಬಂದ್ರೆ ನಾವು ನೀರು ತಗೊಂಡ್ ಬಂದು ಆರಿಸ್ತೀವಿ. ಆದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಮುದ್ರದ ಒಳಗಡೆ ಅದು ಬೆಂಕಿ ಇದೆ. ಅದನ್ನೇ ನಾವು ಕೆಲವು ಸಲ ಅದು ಹೊರಗಡೆ ಬಂದ್ಬಿಡತ್ತಲ್ವಾ, ಅದನ್ನ ನಾವು ಅನುಭವಿಸಿದ್ವಿ. ಸಮುದ್ರದ ಒಳಗಡೆ ಇರುತ್ತೆ ಅಂತ ಹೇಳಿ ಅದು ಲಾವಾ ಅಂತ ಹೇಳ್ತೀವಿ. ಆದ್ರೆ ಅದು ನೀರಿನ ಒಳಗಡೆ ಬೆಂಕಿ ಇದೆ ಅನ್ನೋದು ನಮ್ಗೆ ಕಾಣಲ್ಲ ಅದು, ಆದ್ರೆ ನಮ್ಮ ಅನುಭವಕ್ಕೆ ಗೊತ್ತಾಗತ್ತೆ. ಆ ರೀತಿ ಲಿಂಗೈಕ್ಯ. ವಾಯು ನುಂಗಿದ ಪರಿಮಳ, ಇವಾಗ ಪರಿಮಳ ಅಂದ್ರೆ ಒಂದು ಸುವಾಸನೆ ಎಲ್ಲಾ ಕಡೆ ಹರಡಿರುತ್ತೆ, ಆದ್ರೆ ಗಾಳಿ ಅದನ್ನ ಹರಡ್ತಾ ಇದೆ ಅನ್ನೋದು ನಮ್ಮ ಕಾಣಿಸಲ್ಲ, ಆದ್ರೆ ಅನುಭವಕ್ಕೆ ಬರುತ್ತೆ. ಒಂದು ಕರ್ಪೂರವನ್ನ ನಾವು ಅಂಟಿಸಿದಾಗ ಅದ್ರ ಒಳಗಡೆನೆ ಉರಿ ಇರುತ್ತೆ. ಅದು ಹೇಗೆ ಬೆಂಕಿ ಬರುತ್ತಲ್ವಾ, ಅದು ಬರ್ಬೇಕಾದ್ರೆ ಅದ್ರ ಒಳಗಡೆ ಆ ಒಂದು ತತ್ವ ಇದೆ ಅಂತ ಹೇಳಿ. ಹಾಗೆ ಉರಿ ಮತ್ತು ಕರ್ಪೂರ, ವಾಯು ಮತ್ತು ಪರಿಮಳ, ನೀರು ಮತ್ತು ಬೆಂಕಿ ಅವೆರಡು ಒಟ್ಟೊಟ್ಟಿಗೆ ಹೇಗೆ ಇರುತ್ತೆ, ಆದ್ರೆ ಅವು ಒಂದು ಇನ್ನೊಂದರಲ್ಲಿ ಕಾಣದೇ ಇರೋ ಹಾಗಿರತ್ತೆ. ಆ ರೀತಿ ಲಿಂಗದಲ್ಲಿ ಐಕ್ಯವಾಗುವಂತಹ ವಿಷಯ ಅನ್ನೋದನ್ನ ಅವರು ಹೇಳ್ತಾರೆ. ಈ ರೀತಿ ತನ್ನ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ಹೇಳುವಂತಹ ಕಲೆ ಇದೆ. ಆಮೇಲೆ ಅಲಂಕಾರಗಳನ್ನ ಬಳಸುವಂತಹ ರೀತಿ ಇದೆ. ಅದಷ್ಟೇ ಅಲ್ಲದೆ ಆಕೆಗೆ ಸಂಸ್ಕೃತ ಕೂಡ ಗೊತ್ತಿತ್ತು ಅಂತ ಹೇಳಿ ಕೆಲವು ಒಂದು ವಚನದಲ್ಲಿ ನಮ್ಗೆ ಗೊತ್ತಾಗತ್ತೆ. ತುಂಬಾ ಆಶ್ಚರ್ಯ ಆಗತ್ತೆ, ಹೇಗೆ ಇಷ್ಟೊಂದು ಜ್ಞಾನವನ್ನ ಪಡ್ಕೊಂಡ್ರು, ಯಾರು ಅವರಿಗೆ ದಾರಿ ತೋರಿಸಿದ್ರು, ಯಾರು ಗುರುಗಳಾಗಿದ್ರು ಏನು ಗೊತ್ತಿಲ್ಲ. ಆದ್ರೆ ಆಕೆ ಆ ರೀತಿ ಅಷ್ಟೊಂದು ಜ್ಞಾನವನ್ನ ಪಡೆದಿದ್ರು ಅನ್ನೋದಂತೂ ನಮ್ಗೆ ತುಂಬಾ ಸಂತೋಷ. ಅದಕ್ಕೆ ಆಧಾರಗಳಿದೆ. ಈ ರೀತಿ ನಮ್ಮ 12ನೇ ಶತಮಾನ ಸಮಾಜದ ಒಂದು ಕ್ರಾಂತಿಯನ್ನ ಕೂಡ ಅದು ಮಾಡಿದೆ. ಜೊತೆಗೆ ಧಾರ್ಮಿಕವಾಗಿ ಕೂಡ ಅನೇಕ ಬದಲಾವಣೆಗಳನ್ನು ಮಾಡಿದಂತಹ ಚಳವಳಿ ಆಗಿದೆ. ಗುಂಪಾಗಿ ಎಲ್ಲ ತುಂಬಾ ಜನರನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗಿದೆ. ಅದರಲ್ಲಿ ಕೆಲವು ಮಹಿಳೆಯರು ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ರು. ಅದರಲ್ಲಿ ಶಂಭು ಜಕ್ಕೇಶ್ವರ ಅನ್ನುವ ಅಂಕಿತದ ಸತ್ಯಕ ಕೂಡ ಒಬ್ರು. ಅವರು ಕಲ್ಯಾಣಕ್ಕೆ ಬಂದಿದ್ರೋ ಬಂದಿರ್ಲಿಲ್ವೋ ನಮ್ಗೇನು ಆಧಾರಗಳು ಸಿಗೋದಿಲ್ಲ. ಇಷ್ಟು ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ಆಕೆಯ ಸಾಧನೆ ಅತ್ಯಂತ ಅಮೂಲ್ಯವಾದದ್ದು. ಆಕೆಯ ವ್ಯಕ್ತಿತ್ವ ತುಂಬಾ ವಿಶಿಷ್ಟವಾದದ್ದು, ಅದು ವಚನಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಷ್ಟು
ಸತ್ಯಕ್ಕನ ಕೊಡುಗೆ ತುಂಬ ದೊಡ್ಡದು ಅಂತ ಹೇಳ್ಬೋದು. ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಗಳು, ಶರಣಾರ್ಥಿಗಳು. ತಾವೆಲ್ಲರೂ ಕೂಡ ಈಗ ಏನು ಮಾತಾಡಬಹುದು, ಟೆಕ್ಸ್ಟು ಮಾಡ್ಬೋದು. ಏನಾದರೂ ನನಗೆ ಅದೇ ನನ್ನ ಪ್ರಶ್ನೆ ಇದ್ದರೆ ನಾನು ಅದಕ್ಕೆ ಉತ್ತರಿಸ್ತೀನಿ. ವಂದನೆಗಳು. ಶರಣಾರ್ಥಿ ಅಕ್ಕ, ಧನ್ಯವಾದಗಳು. ಬಹಳ ಸತ್ಯಕ್ಕನ ವಚನಗಳನ್ನ ಬಹಳಷ್ಟು ಮಗ್ಗುಲುಗಳಲ್ಲಿ ತಾವು ಅವುಗಳನ್ನ ಹೇಳಿದ್ರಿ. ಇವತ್ತಿನ ಪರಿಕಲ್ಪನೆಗಳು ಅದಾವಲ್ಲ, ಅಂದ್ರ ಸಮಾಜ ಸುಧಾರಣೆ ಪರಿಕಲ್ಪನೆಗಳು ಅಂದು 8ನೇ ಶತಮಾನದೊಳಗ 12ನೇ ಶತಮಾನದೊಳಗ ಅಂದ್ರ 900 800 ವರ್ಷಗಳಾಯ್ತು. ಅವಾಗೂ ಅವರ ಪರಿಕಲ್ಪನೆಗಳಾಗಿದ್ದು ಅನ್ನೋದನ್ನ ತಾವು ಹೇಳಿದ್ರಿ. ಆಮೇಲೆ ವಾಸ್ತವಿಕತೆಯನ್ನೇ ಇವತ್ತಿಗೂ ಅವರ ವಚನಗಳು ವಾಸ್ತವಿಕತೆಯನ್ನೇ ಮೆರಿತಾವ. ಬಹಳ ವಾಸ್ತವವಾಗಿ ತಾವು ಅವುಗಳನ್ನ ಹೇಳಿದ್ರಿ. ಇವತ್ತಿಗೂ ಅವುಗಳನ್ನ ನಾವು ಸರಳವಾಗಿ ಅಂದ್ರೆ ಈಗ ಅವುಗಳನ್ನ ಆಚರಣೆಯಲ್ಲಿ ತರ್ಲಿಕ್ಕೂ ಸಹಿತಕ್ಕ ನಮಗ್ ಬಹಳಷ್ಟು ಸಹಾಯಕಾರಿ ಆಗ್ತಾವು. ಅಂತ ಒಂದು ಅದ್ಭುತವಾದಂತ ಒಂದು ಪರಿಕಲ್ಪನೆಗಳು ಆ ಶರಣರಲ್ಲಿ ಹೆಂಗಿದ್ದು ಅನ್ನೋದೇ ಒಂದು ಆಶ್ಚರ್ಯದ ಒಂದು ಸಂಗತಿ. ಆದ್ರ ಸತ್ಯ ಆ ವಚನಗಳೇ ಹೇಳ್ತಾವು. ಎಂಥ ದೂರದೃಷ್ಟಿಕೋನ, ಒಂದು 1000 ವರ್ಷ ಇನ್ನೂ ಅವು ಜೀವಂತಿಕೆಯನ್ನ ಮೆರಿತಾವು ಅಂದ್ರೆ ಅವರ ಒಂದು ಏನ್ ಅನ್ಬೇಕು, ಅದಕ್ಕೆ ಗಟ್ಟಿತನ, ಆ ಒಂದು ದೂರದೃಷ್ಟಿಕೋನ, ಆ ಸಂಶೋಧನಾ ಮನೋಭಾವ ಎಷ್ಟು ಅದ್ಭುತ ಆಗಿತ್ತು ಅನ್ನೋದು ಬಹಳ ಚಂದ ತಾವು ಹೇಳಿದ್ರಿ ಅಕ್ಕ. ಶರಣಾರ್ಥಿಗಳು ತಮಗೆ ಹಲವಾರು ವಚನಗಳನ್ನ ಕೊಟ್ಟು ಅವುಗಳ ವಚನಕ್ಕೂ ಮತ್ತೆ ಇವರ ವಚನಕ್ಕೂ ತುಲನಾತ್ಮಕವಾದಂತಹ ಹೋಲಿಕೆ ಹೆಂಗದ, ಅದಕ್ಕಿಂತಲೂ ಇವು ಮೀರಿದ್ ಹೆಂಗದಾವು ಅನ್ನೋದನ್ನು ಸಹಿತ ತಾವು ಹೇಳಿದ್ರಿ. ಧನ್ಯವಾದಗಳು ಶರಣಾರ್ಥಿಗಳು. ತಾವು ತಮ್ಮ ಕಷ್ಟವನ್ನ ಅವ್ರ ಎಲ್ಲಿನೂ ಯಾವ ಶರಣರು ಹೇಳ್ಕೊಂಡಿಲ್ಲ ಅಥವಾ ತಮ್ಮ ವೈಯಕ್ತಿಕ ಮಾಹಿತಿಯನ್ನು ಬಹಳಷ್ಟು ಕೊಟ್ಟಿಲ್ಲ. ಆದ್ರ ವಚನದೊಳಗ ಎಂತಹ ಅದ್ಭುತವಾದಂತಹ ಒಂದು ಅಮೂಲ್ಯವಾದಂತಹ ಒಂದು ಸಂದೇಶವನ್ನ ಅವರು ತುಂಬಿಟ್ಟಾರ ಅನ್ನೋದು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರಿ, ಹಲವಾರು ಒಂದು ವಚನಕ್ಕ 1000 ಮುಖಗಳು, 1000 ಮಗ್ಗಲುಗಳಿರ್ತಾವು. ನಾವ್ ಯಾವ ಬೇಕಾದ್ರೂ ರೀತಿಯೊಳಗ ಅದನ್ನ ಅಂದ್ರ ನಾ ಹೇಳಿದ್ದೇ ಇದೇ ರೀತಿ ಇರ್ಬೇಕು ಅಂತಲ್ಲ, ಬಹಳಷ್ಟು ತರದ ಮುಖಗಳು ಅವಕ್ ಅದಾವು. ನಾವ್ ಎಷ್ಟು ಬೇಕಾದಷ್ಟು ಅವುಗಳನ್ನ ಹಿಗ್ಸಿದ್ರು ಅವು ಹಿಕ್ಕೋತೆ ಹೋಗ್ತಾವು ಅಂತಕ್ಕಂಥದ್ದನ್ನು ಸಹಿತ ತಾವು ಹೇಳಿದ್ರಿ. ಅನಂತ ಭಕ್ತಿಯ ಶರಣಾರ್ಥಿಗಳ್ರಿ ಅಕ್ಕ. ತಮ್ಮ ಅನುಭವಕ್ಕೂ ತಮ್ಮ ಅಧ್ಯಯನ ಪೂರಿತ ಒಂದು ವಿಚಾರ ಪೂರ್ವಕ ಉಪನ್ಯಾಸಕ್ಕೆ ನಾನು ಶಿರಋಣಿ, ಶರಣಾರ್ಥಿ, ಕೃತಜ್ಞಳಾಗಿ ತಮಗೆ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಅಕ್ಕ. ನಿಮ್ಮ ಮಾತುಗಳನ್ನ ಮತ್ತೆ ಮತ್ತೆ ಕೇಳುವಂತ ಅವಕಾಶ ನಮಗ್ ಮಾಡಿಕೊಡ್ರಿ ತಾವು ಅಂತ ಹೇಳಿ ಶರಣಾರ್ಥಿ, ಧನ್ಯವಾದ.